ಹಲೋ ನಮಸ್ಕಾರ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಏನು ಎಲೆಕ್ಷನ್ ನಡೆಯುತ್ತೆ, ಆ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಇವತ್ತು ಅಧಿಸೂಚನೆ ಪ್ರಕಟ ಆಗಿದೆ. ಮೊದಲ ಹಂತವಾಗಿ ಏನು 14 ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗುತ್ತೆ, ಅಲ್ಲಿನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಒಂದಿಷ್ಟು ಪ್ರಮುಖರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ಬಳಿಕ ರಾಜಕೀಯ ಹೇಳಿಕೆಗಳು ಕೂಡ ಒಬ್ಬರ ನಂತರ ಒಬ್ಬರಂತೆ ಅದು ಬರೋದಕ್ಕೆ ಶುರುವಾಗಿದೆ. ಪ್ರಮುಖವಾಗಿ ಲೋಕಸಭಾ ಎಲೆಕ್ಷನ್ನ ಕಣದಲ್ಲಿ ಈ ಬಾರಿ ಕಾಂಗ್ರೆಸ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. ಕೆಲ ಕ್ಷೇತ್ರಗಳಿಗೆ ಸೀಮಿತವಾಗಿ ಲೋಕಲ್ಲು ಅಂದರೆ ಸ್ಥಳೀಯ ಮತ್ತು ವಲಸಿಗ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. ಹೊರಗಿನವರನ್ನ ಕ್ಯಾಂಡಿಡೇಟ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನ ಅಸ್ತ್ರ ಅಥವಾ ಕಾಂಗ್ರೆಸ್ನ ಆರೋಪ. ಹೊರಗಿನವರಿಗೆ ವೋಟ್ ಯಾಕೆ ಹಾಕ್ತಾರೆ ಅನ್ನೋದು ಕಾಂಗ್ರೆಸ್ನ ವಿಶ್ವಾಸ. ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕಾಂಗ್ರೆಸ್ ಪ್ರಯೋಗಿಸಿರುವಂಥ ಅಸ್ತ್ರ ಎಷ್ಟು ಪರಿಣಾಮಕಾರಿ ಮತ್ತು ಎಷ್ಟು ಸಮಂಜಸ, ಈ ವಿಚಾರದ ಬಗ್ಗೆ ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಇವತ್ತಿನ ಪಾರ್ಲಿಮೆಂಟ್ ಫೈಟ್. ಪ್ರತಿ ಲೋಕಸಭಾ ಎಲೆಕ್ಷನ್ನು ಅಥವಾ ವಿಧಾನಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ಈ ಧ್ವನಿಯೊಂದು ಕೆಲ ಕ್ಷೇತ್ರಗಳಲ್ಲಿ ಕೇಳೋದಕ್ಕೆ ಶುರುವಾಗುತ್ತೆ. ಅಂದರೆ ಜಿಲ್ಲೆಯವರು ಜಿಲ್ಲೆಯ ಹೊರಗಿನವರು, ಕ್ಷೇತ್ರದವರು ಕ್ಷೇತ್ರದ ಹೊರಗಿನವರು. ಈ ಲೋಕಸಭಾ ಎಲೆಕ್ಷನ್ನು ಕೂಡ ಅದರಿಂದ ಹೊರತಾಗಿಲ್ಲ. ಈ ಬಾರಿ ಜಿಲ್ಲೆಯವರು ಜಿಲ್ಲೆಯಿಂದ ಹೊರತಾದವರು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದು ಅಥವಾ ದೊಡ್ಡ ಮಟ್ಟದಲ್ಲಿ ಈ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಕೆಲವೊಂದು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ವಲಸಿಗ ಮತ್ತು ಮೂಲ ಅನ್ನೋ ಕಾರ್ಡನ್ನು ಬಳಸೋದಕ್ಕೆ ಶುರು ಮಾಡಿದೆ. ಸೊ ಅದರ ಡೀಟೇಲ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ಕ್ಷೇತ್ರದಲ್ಲಿ ಇದನ್ನು ಪ್ರಸ್ತಾಪ ಮಾಡಲಾಗ್ತಾ ಇದೆ. ಲೋಕಸಮರದ ಅಖಾಡದಲ್ಲಿ ಕಾಂಗ್ರೆಸ್ ಸ್ವಾಭಿಮಾನದ ಜಪವನ್ನು ಮಾಡ್ತಾ ಇದೆ. ಕೆಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಆ ಸ್ವಾಭಿಮಾನ ಸೆಲೆಕ್ಟಿವ್ ಸ್ವಾಭಿಮಾನನ ಗೊತ್ತಿಲ್ಲ, ಬಟ್ ಸ್ವಾಭಿಮಾನದ ಜಪವನ್ನ ಕಾಂಗ್ರೆಸ್ನ ನಾಯಕರು ಈ ಎಲೆಕ್ಷನ್ನ ಆರಂಭದಲ್ಲೇ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಈ ವಿಚಾರವನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನಗಳಾಗ್ತಾ ಇದೆ. ಯಾವ ರೀತಿ ಅಂತಂದ್ರೆ, ಜಿಲ್ಲೆಯ ಮಗ ವರ್ಸಸ್ ಹೊರಗಿನವರು. ಹೊರಗಿನವರಿಗೆ ನೀವು ವೋಟ್ ಹಾಕ್ತಿರೋ, ಜಿಲ್ಲೆಯವರಿಗೆ ವೋಟ್ ಹಾಕ್ತಿರೋ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ರಾಜಕೀಯ ವೇದಿಕೆಯಲ್ಲಿ ನಿಂತು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ಲೋಕಲ್ ಕಾರ್ಡ್ ಅನ್ನು ಬಳಸಿ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇದೆ. ಯಾವ್ಯಾವ ಕ್ಷೇತ್ರಗಳು ಅನ್ನೋದು ಮುಂದಕ್ಕೆ ನೋಡ್ತಾ ಹೋಗೋಣ. ಯಾರ್ಯಾರು ಅದನ್ನು ಮಾಡ್ತಾ ಇದ್ದಾರೆ. ಹಲವು ಕ್ಷೇತ್ರಗಳು. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ. ಅಲ್ಲಿ ಮಂಜುನಾಥ್ ಅವರು ಹೊರಗಿನವರು, ಸುರೇಶ್ ಅಲ್ಲಿಯವರು. ಆ ಕಾರಣಕ್ಕಾಗಿ ಸ್ವಾಭಿಮಾನದ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿಯವರು, ಶೆಟ್ಟರ್ ಹೊರಗಿನವರು. ಆ ಕಾರಣಕ್ಕಾಗಿ ಅಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅಲ್ಲಿಯವರು, ಕುಮಾರಸ್ವಾಮಿ ಹೊರಗಿನವರು. ಆ ಕಾರಣಕ್ಕಾಗಿ ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಗಳ ವಿರುದ್ಧ ಜಿಲ್ಲೆಗೆ ಹೊರಗಿನವರು ಅನ್ನುವಂಥ ಕ್ಯಾಂಪೇನ್ ಅನ್ನ ಕಾಂಗ್ರೆಸ್ ವ್ಯವಸ್ಥಿತವಾಗಿ ನಡೆಸುವಂತ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಒಂದಿಷ್ಟು ಕ್ಷೇತ್ರಗಳ ಡೀಟೇಲ್ ನಾನು ಈಗಾಗಲೇ ಹೇಳಿದೆ. ಸೊ ಈ ಬಗ್ಗೆ ಮಾತನಾಡಿದ್ದಾರೆ. ಶೆಟ್ಟರ್ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ನನ್ನ ಮಗ ಈ ಜಿಲ್ಲೆಯ ಮಗ ಅಥವಾ ಜಿಲ್ಲೆಯವನು, ಶೆಟ್ಟರ್ ಹೊರಗಿನವರು ಅನ್ನೋ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದರೆ, ಈ ಕಡೆ ನಾವು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಸ್ವಾಭಿಮಾನದ ಅಸ್ತ್ರವನ್ನು ಅಲ್ಲಿನ ಶಾಸಕರು ಬಳಸಿದ್ದಾರೆ. ಮಾಗಡಿ MLA ಮಾತನಾಡಿದ್ದಾರೆ. ಕುಣಿಗಲ್ ರಂಗನಾಥ್ ಅವರು ಮಾತನಾಡೋ ಸಂದರ್ಭದಲ್ಲೂ ಕೂಡ ಜಿಲ್ಲೆಯ ಸ್ವಾಭಿಮಾನದ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ಕುಮಾರಸ್ವಾಮಿ ಅವರ ಮಂಡ್ಯ ಸ್ಪರ್ಧೆಗೆ ಸಂಬಂಧಿಸಿದಂತೆ DK ಶಿವಕುಮಾರ್ ಮಾತನಾಡಿದರು, ಸಿದ್ದರಾಮಯ್ಯ ಮಾತನಾಡಿದರು. ಒಟ್ಟಲ್ಲಿ ಈ ವಿಚಾರ ಈಗ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಿಸಿದಂತೆ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗಿಸಿದ್ರು ಅಂತ ನಾನು ಹೇಳಿದೆ. ಯಾರ್ಯಾರು ಹೇಗೆ ನೋಡೋಣ. ನಾವಂತೂ ಸ್ಥಳೀಯರು, ನಾವು ದೊಡ್ಡಹಳ್ಳಿಯವರು, ಕನಕಪುರದವರು. ಬೇರೆಯವ್ರು ಯಾರು ಅಂತಕ್ಕಂಥದ್ದನ್ನ ನೀವು ಪರಿಶೀಲನೆ ಮಾಡಿ ತೋರಿಸಬೇಕು. ನಮ್ಮ ಸ್ವಾಭಿಮಾನದ ಮತವನ್ನ ನಮ್ಮಣ್ಣಂಗೆ, ನಮ್ಮ ತಮ್ಮನಿಗೆ ಕೊಡಬೇಕು, ನಮ್ಮ ಮಗನಿಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ. ನಡ್ಕ ಶುರು ಕಾಂಗ್ರೆಸ್ಗೆಲ್ಲ ಆಗಿರೋದು ದಳದವ್ರಿಗೆ. ಪಾಪ ಅವರು ಕುಮಾರಸ್ವಾಮಿ ಅವರಿಗೆ ಆ ಒಂದು ಧೈರ್ಯ ಇದ್ದಿದ್ರೆ ಅವರೇ ಸ್ಪರ್ಧೆ ಮಾಡಬಹುದಾಗಿತ್ತು. ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅನಿವಾರ್ಯತೆ ಏನಿತ್ತು? ಅಲ್ಲಿ ಯಾರಾದ್ರೂ ಒಬ್ಬ ಕಾರ್ಯಕರ್ತನ ನಿಲ್ಲಿಸಬಹುದಾಗಿತ್ತು ಅಲ್ವಾ? ಭಯ ಇದ್ದಿದ್ರೆ ಇಲ್ಲಿಂದ ಯಾಕೆ ಹೋಗ್ಬೇಕಾಯ್ತು ಕುಮಾರಸ್ವಾಮಿ ಅವರು?
ಅವ್ರ ಚಿಹ್ನೆನೂ ಬಿಟ್ಟುಬಿಟ್ಟು ಬೇರೆ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡ್ತಕ್ಕಂತ ಆ ಒಂದು ಅನಿವಾರ್ಯತೆ ಏನಿದೆ ಅವ್ರ ಪಕ್ಷಕ್ಕೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಇದು ಬಿಟ್ಟಾಯ್ತು, ಕಣ್ಣು ಹೃದಯ ಎರಡು ಕಿತ್ತು ಕೈ ಕೊಟ್ಬಿಟ್ಟು ಹೋಯ್ತಾವ್ರಿಗೆ ಮಂಡ್ಯದ ಕಡೆಗೆ. ಮಂಡ್ಯ ಏನು ಅಂತ ಈಗ ಕಿಡ್ನಿ ಪಾಪ ಬಿಜೆಪಿ ದಳದ ಅಭ್ಯರ್ಥಿನ ಈಗ ಬಿಜೆಪಿ ಚಿಹ್ನೆ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಇನ್ ದಳ ಎಲ್ಲಿದೆ? ಇವತ್ತು ಕುಮಾರಣ್ಣ 2 ಬಾರಿ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿ ನಿಮ್ಮನ್ನೆಲ್ಲ ಬಿಟ್ಟು ಈಗ ಎಲ್ಲಿ ಹೊರಟಿದ್ದಾರೆ? ಮಂಡ್ಯಗೆ ಹೊರಟಿದ್ದಾರೆ. ನೀವೆಲ್ಲ ಅವ್ರಿಗೆಲ್ಲ ಟಾಟಾ ಗುಡ್ ಬೈ ಹೇಳ್ಬೇಕು. ಏನೋ ಟಾಟಾ ಗುಡ್ ಬೈ ಹೇಳ್ಬೇಕು. ಯಾರು ನಿಮ್ಗೆ ಜೀವವನ್ನು ಕೊಟ್ರೆ, ಯಾರು ಅಧಿಕಾರವನ್ನು ಕೊಟ್ರೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇವತ್ತು ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅನ್ನೋದಾದ್ರೆ ನಿಮ್ಮ ಮೇಲೆ ನಾನು ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಬಿಜೆಪಿ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ನಾನು ರೆಡಿಮೇಡ್ ಗಂಡು ನಿಮ್ಗಿದ್ದೇನೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ. ರಾಮನಗರ ಜಿಲ್ಲೆ ನಮ್ಮ ತವರು ಜಿಲ್ಲೆ ಅಂತಿದ್ರು. ನಮಗೆ ಜೀವ ಕೊಟ್ಟಂತ ಜಿಲ್ಲೆ, ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಈಗ ಮಂಡ್ಯಕ್ಕೆ ಹೋಯ್ತಾ ಇದ್ದಾರೆ, ಲೋಕಸಭೆ ನಿಂತ್ಕೊಳ್ಳಕ್ಕೆ ಮಂಡ್ಯಕ್ಕೆ ಹೋಯ್ತಾ ಇದ್ದಾರೆ. ಹೋದ್ ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತರು. ಅಲ್ಲಿ ಮಂಡ್ಯದಲ್ಲಿ ಮಗ ಸೋತರು. ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು. ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100ಕ್ಕೆ 100 ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. 100ಕ್ಕೆ 100 ಮಂಡ್ಯದಲ್ಲಿ ಸೋಲ್ತಾರೆ. ಯಾಕೆ ಮಂಡ್ಯ ಜನ ಯಾಕೆ ವೋಟ್ ಹಾಕ್ತಾರೆ ಅವರಿಗೆ? ಏನಾದ್ರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ವೋಟ್ ಹಾಕೋದು ಅವ್ರಿಗೆ. ಎಲ್ಲೂ ಮಾಡಿಲ್ಲ. ನನಗೆ ಆಶ್ಚರ್ಯ ಅಂತ ಅನಿಸ್ತಾ ಇರೋದು, ಬೇರೆ ಯಾರಾದರೂ ಮಾತನಾಡಿದ್ರೆ ಅದು ಬೇರೆ ವಿಚಾರ. ವಲಸೆಯ ಬಗ್ಗೆ ಸಿದ್ದರಾಮಯ್ಯ ಅವರು ವಲಸೆಯ ಬಗ್ಗೆ ಮಾತನಾಡ್ತಾರೆ ಅಂತಂದ್ರೆ ಒಂಥರ ಕಾಮಿಡಿ ಅಂತ ಅನ್ಸುತ್ತೆ. ಇದೇ ಸಿದ್ದರಾಮಯ್ಯ ಅವರು ಬಾದಾಮಿಯಲ್ಲಿ ಹೋಗಿ ಸ್ಪರ್ಧೆ ಮಾಡಿದರು. ಇದೇ ಸಿದ್ದರಾಮಯ್ಯ ಈ ಹಿಂದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಬಾದಾಮಿಯಲ್ಲಿ ಹುಟ್ಟಿದವರು ಅಲ್ಲ ಸಿದ್ದರಾಮಯ್ಯ ಅವರು, ಕೊಪ್ಪಳದಲ್ಲಿ ಹುಟ್ಟಿದವರು ಅಲ್ಲ. ಮೈಸೂರಿನವರು ಹೋಗಿ ಕೊಪ್ಪಳದಲ್ಲಿ ಸ್ಪರ್ಧೆ ಮಾಡಿದರು, ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಿ MLA ಆದರು. ಇವತ್ತು ಕುಮಾರಸ್ವಾಮಿ ಮಂಡ್ಯಗೆ ಹೋಗ್ತಿದ್ದಾರೆ ಅಂತ ಟೀಕಿಸ್ತಿದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ ಬೆಳಗಾವಿಗೆ ಸಂಬಂಧಿಸಿದಂತೆ, ನೋಡೋಣ. ನಮ್ಮ ದೇಶ, ನಮ್ಮ ಸಂವಿಧಾನ, ನಮ್ಮ ಜಿಲ್ಲೆ ಸುಭದ್ರ ಆಗಬೇಕು ಅಂತಂದ್ರೆ ಲೋಕಲ್ ಯಾರು ಬೇಕು? ಲೋಕಲ್ ಅವ್ರು ಬೇಕು. ಅದನ್ನ ನೀವು ವಿಚಾರ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಬೆಳಗಾವಿಯ ಮಗನಿಗೆ, ಯಾರಿಗೆ ಕೇಳಿಸ್ತಾ ಇಲ್ಲ, ಬೆಳಗಾವಿ ಮಗನಿಗೆ ಹೇಳಿ ನೋಡೋಣ. ಯಾರಿಗೆ ಹೇಳಿ? ಯಾರಿಗೆ? ತಮ್ಮ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ ಭಾಸ್ಕರ್ ರಾವ್ ಅವರು ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಕಡೆಯಿಂದ ಕುಣಿಗಲ್ ಶಾಸಕರು ಡಾಕ್ಟರ್ ರಂಗನಾಥ್ ಜೊತೆಗಿದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ. ನಮಸ್ಕಾರ. ಇನ್ನು ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರಕ್ಷಿತ್. ನಾನು ಭಾಸ್ಕರ್ ರಾವ್ ಅವರಿಂದ ಶುರು ಮಾಡಬೇಕು. ಬಹುಶಃ ಈ ಪ್ರಶ್ನೆ ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ, ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯವರು ಬೆಳಗಾವಿಯಲ್ಲಿ ಟಿಕೆಟ್ ಕೊಡ್ತೀರಿ, ಕಂಟೆಸ್ಟ್ ಮಾಡ್ತಾರೆ. ವಿಜಯಪುರದ ಗೋವಿಂದ ಕಾರಜೋಳ ಬಾಗಲಕೋಟೆಯಲ್ಲಿ ಕಂಟೆಸ್ಟ್ ಮಾಡಿದ್ರು, ಆನಂತರ ಈಗ ಚಿತ್ರದುರ್ಗದ ಟಿಕೆಟ್ ಕೊಡ್ತೀರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಶೋಭಾ ಕರಂದ್ಲಾಜೆ ಉಡುಪಿಗೆ ಬರ್ತಾರೆ, ಉಡುಪಿಯಿಂದ ಈಗ ಬೆಂಗಳೂರಿಗೆ ಬರ್ತಾರೆ, ಟಿಕೆಟ್ ಕೊಡ್ತಾರೆ. ಸೊ ತಪ್ಪೇನಿದೆ? ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡ್ತಾ ಇರೋದ್ರಲ್ಲಿ ತಪ್ಪೇನಿದೆ? ಪದೇ ಪದೇ ವಲಸೆ ಅಂತಾದ್ರೆ ನೋಡಿ, ಇಂಥ ಮಾತುಗಳಿಂದ ನೀವು ಜನರಿಗೆ ಇನ್ನೂ ಮೂರ್ಖ ಮಾಡ್ತಾ ಇದ್ದೀರಿ. ನೀವು ಸಂವಿಧಾನದಲ್ಲಿ ಎಲ್ಲಿ ಬರೆದಿದೆ ಇಂಥ ಕಡೆ ಮಾಡಬಾರ್ದು, ಇಂಥ ಕಡೆ ಮಾಡಬೇಕು ಅಂತ? ನೀವು ಜನರಿಗೆ ಹಾದಿ ತಪ್ಪಿಸಿ ನಿಮ್ಮ ಹತ್ರ ಮಾತಾಡೋಂಥ ಬೇರೆ ಪಾಯಿಂಟ್ಗಳಿಲ್ಲ. ಬರೀ ಗೋಡೆಯನ್ನು ಕೊಟ್ಟು ದೇಶ ಒಡೆಯೋದು, ಜಾತಿ ಒಡೆಯೋದು, ನಗರ ಒಡೆಯೋದು, ಕೇರಿ ಒಡೆಯೋದು ಅಷ್ಟೇ ಮಾಡ್ತಾರೆ. ಕೊನೆಗೆ ಕೇರಿ ಎಲೆಕ್ಷನ್ ಆದರೆ ನಮ್ಮ ಕೇರಿನವ್ರಿಗೆ ಹಾಕಿ ಆ ಕೇರಿನವ್ರಿಗೆ ಕೊಡಬೇಡಿ ಅಂತ. ಕಾಂಗ್ರೆಸ್ನವರಂತೂ ಈ ವಿಷಯ ಮಾತನಾಡೋಕ್ಕೆ ಹೋಗಬಾರ್ದು. ಅವ್ರ ಇತಿಹಾಸನೇ ಇದೆ.
ಶ್ರೀಮತಿ ಇಂದಿರಾ ಗಾಂಧಿಯವರು ಅಲ್ಲಿ ಸೋತ ನಂತರ ಚಿಕ್ಕಮಗಳೂರು ಬಂದು ಚಿಕ್ಕಮಗಳೂರು ಅಲ್ಲಿ ಬಂದುಬಿಟ್ಟು 2 ಅಕ್ಷರ ಕನ್ನಡದಲ್ಲಿ ಜನ ಸ್ವಾಗತ ಮಾಡಿದ್ರು. ಆವಾಗ ಇದೆಲ್ಲ ರೈಸ್ ಮಾಡಿರಲಿಲ್ಲ. ಈಗ ತಮ್ಮ ಬೆಳೆ ಬೇಯಿಸೋಕ್ಕೆ ಭಯ ಆದ ನಂತರ ನನ್ನ ಮಗನಿಗೆ ಓಟ್ ಹಾಕಿ, ನಮ್ಮ ತಮ್ಮನಿಗೆ ಓಟ್ ಹಾಕಿ, ನಮ್ಮ ಇವ್ರಿಗೆ ಚಮಚಾಗಿರಿ ಮಾತುಗಳು ಅಥವಾ ಬೇರೆ ಏನು ಸಬ್ಜೆಕ್ಟ್ ಸಿಗದೆ ಇರೋದ್ರಿಂದ ಇಂಥ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ನಿಂತ್ಕೊಂಡು ತಗೊಳ್ಳಿ. ಇದೇ ಬೆಂಗಳೂರು ನಗರದಲ್ಲಿ ನೀವು ರಾಜ್ಯ ಬಗ್ಗೆ ಹೇಳಿದ್ರಿ, ನೀವು ಟೀಕೆ ಮಾಡಿದ್ರಿ ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ. ಇದೇ ಕಾಂಗ್ರೆಸ್ನವರು ಇಷ್ಟು ವರ್ಷ ಜಾರ್ಜ್ ಅವರಿಗೆ ಸರ್ವಜ್ಞ ನಗರದಿಂದ, ಜಾರ್ಜ್ ಅವರು ಯಾವ ಊರವರು? ಕೇರಳದವರು. ಇಲ್ಲಿ ಬಂದು ಚುನಾವಣೆ ಗೆಲ್ತಾ ಇಲ್ವ ಅವರು? ಮತ್ತು ಹ್ಯಾರಿಸ್ ಕೇರಳದವರು, ಇಲ್ಲಿ ಬಂದು ಚುನಾವಣೆ ಗೆಲ್ತಾ ಇಲ್ವ ಅವರು? ಸೊ ಇದೆಲ್ಲ ಚುನಾವಣೆ ಸಬ್ಜೆಕ್ಟೇ ಅಲ್ಲ. ಇದೆಲ್ಲ ನೀವು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಕರೆಕ್ಟ್ ಡಿಬೇಟ್ ಮಾಡಿ. ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ಸಂವಿಧಾನದ ರಕ್ಷಕರು ಸಂವಿಧಾನ ಅಂತ. ಸಂವಿಧಾನದಲ್ಲಿ ಎಲ್ಲಿ ಬರ್ದಿದೆ? ನಮ್ಮದೇ ಆದ ನಮ್ಮ ಕರ್ನಾಟಕದ ಜಾರ್ಜ್ ಫರ್ನಾಂಡಿಸ್ ಅವರು ಮುಜಾಫರ್ಪುರ್ಗೆ ಹೋಗ್ಬಿಟ್ಟು ಅಲ್ಲಿ ಚುನಾವಣೆ ಗೆದ್ದು ಬರ್ತಾರೆ. ಯು ಶುಡ್ ಅಪ್ರಿಶಿಯೇಟ್ ದಿಸ್. ದೇಶ ಒಂದಂತ. ಫಾಲ್ತು ಮಾತುಗಳಿದೆ. ರಂಗನಾಥ್ ಅವರೇ, ಗೆಲ್ಲೋದಕ್ಕೆ ಏನೇನೋ ಮಂತ್ರಗಳನ್ನ ನೀವು ಪ್ರಯೋಗಿಸ್ತಾ ಇರೋದು, ಇದರಲ್ಲಿ ಹುರುಳಿಲ್ಲ. ಲೋಕಲ್ಲು ಮತ್ತು ಹೊರಗಿನವರು ಅನ್ನೋದನ್ನ ನೀವು ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ತಾ ಇದ್ದೀರಿ ಇಲ್ಲಿ? ನಾನು ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವಿಚಾರದಲ್ಲಿ ತಾವೇನಾರು ಮಾತಾಡಿದ್ರೆ ವಲಸೆಗಾರರು ಮತ್ತು ಇಲ್ಲಿಯ ಸ್ಥಳೀಕರು ಅನ್ನೋ ಒಂದು ವಿಭಜನೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಸ್ವಾಭಾವಿಕವಾಗಿ ಆ ಊರಿನ ಮಣ್ಣು ಮತ್ತು ಆ ಊರಿನ ಜನರ ಕಷ್ಟ ಸುಖಗಳನ್ನು ಹೆಚ್ಚಿನದಾಗಿ ಅಲ್ಲಿ ಬೆಳೆದಿರೋರು ಗೊತ್ತಿರುತ್ತೆ ಅನ್ನೋದೊಂದು ಭಾವನೆ ಇದ್ದೇ ಇರುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ಶಾಸಕರಾದಂಥ ಬಾಲಣ್ಣವರು ಹೇಳಿರ್ಬೋದು, ಇವತ್ತಿನ ದಿನ ಆ ಭಾಗದಲ್ಲಿ ಸ್ಥಳೀಕರಾಗಿದ್ದುಕೊಂಡು ಆ ಜನರ ಈ ಸ್ಥಳೀಕರು ಅನ್ನುವಂಥ ವ್ಯಾಖ್ಯಾನನೇ ತಪ್ಪಲ್ವ ರಂಗನಾಥ್ ಅವರೇ? ಇನ್ನು ಮಂಜುನಾಥ್ ಅವರು ಕರಾಚಿಯಿಂದ ಬಂದಿರೋದಾ, ಇಸ್ಲಾಮಾಬಾದಿಂದ ಬಂದಿರೋದಾ? ಬೇರೆ ರಾಜ್ಯದವ್ರಿಗೆ ಅವ್ರ ಮನೆ ಕುಟುಂಬದವ್ರು ನೀವು ಹಾಸನ್ಗೆ ಹೋಗಿ ಮಾತಾಡಿ. ಯಾವ ಕಾರಣಕ್ಕೋಸ್ಕರ ನೀವು ಹಾಸನ್ ಬಿಟ್ಬಿಟ್ಟು ಬೇರೆಯವರಿಗೆ ಮತ ಹಾಕ್ತೀರಾ ಅಂತ ಹೇಳಿದ್ದಂತ JDS ಅವರದು ಹಲವಾರು ಉದಾಹರಣೆಗಳಿದೆ. ಇವತ್ತೇನೋ ಇವರು ಕುಮಾರಸ್ವಾಮಿ ಅವರು ರಾಮನಗರಕ್ಕೆ ಬಂದು ನಂದು ರಾಮನಗರ ನಂದು 2ನೇ ಜೀವ ಅಂತ ಹೇಳ್ತಿದ್ದಾರೆ. 1ನೇ ಜೀವ ಎಲ್ಲಿ ಅಂತ ಕೇಳಿ ಅವ್ರನ್ನ ಹಾಸನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಈ ವಿಚಾರಗಳಲ್ಲಿ ಇವತ್ತು ಅವರು ಹೇಳೋಂಥ ಆ ಒಂದು ವ್ಯವಸ್ಥೆ ವಿಚಾರದಲ್ಲಿ ನಾನು ಒಪ್ಪೋದಿಲ್ಲ. ಸೊ ಹಾಗೆ ಇವತ್ತಿನ ದಿನ ನಮ್ಮ ಸಂಸದರು ಯಾರು DK ಸುರೇಶ್ ಅವರು ಇವತ್ತೇನು ಅಭ್ಯರ್ಥಿ ಆಗಿದ್ದಾರೆ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲೂ ಹೆಸರು ಹೇಳ್ತಾರೆ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮಟ್ಟದ ಸಮಸ್ಯೆಗಳು ಹೇಳ್ತಾರೆ. ಇಂಚಿಂಚು ಸಮಸ್ಯೆಗಳನ್ನು ಅರ್ಥಕೊಂಡಿರೋಂಥವ್ರು ಅಭ್ಯರ್ಥಿಯಾಗಿ ಬಂದಿರೋಂಥದಕ್ಕೋಸ್ಕರ ಸ್ಥಳೀಕರು ಅನ್ನೋ ಒಂದು ವಿಚಾರ ರಂಗನಾಥ್ ಅವರೇ, ಈ ಫಾರ್ಮುಲಾ ಆ ಕಾರಣಕ್ಕೋಸ್ಕರ ಈ ಫಾರ್ಮುಲಾ ಕಾಂಗ್ರೆಸ್ಸಿಗೂ ಅಪ್ಲೈ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಸ್ಥಳೀಯರು, ಸ್ಥಳೀಯ ನಾಡಿ ಮಿಡಿತ ಗೊತ್ತಿರೋರು ಅಭ್ಯರ್ಥಿ ಆಗಬೇಕು. ಓಕೆ, ಫ್ಯಾರ್ ಇನಫ್, ನಾನು ಅದನ್ನು ಒಪ್ತೀನಿ. ವಯನಾಡಲ್ಲಿ ಬಂದು ರಾಹುಲ್ ಗಾಂಧಿ ಅವರು ಕಂಟೆಸ್ಟ್ ಮಾಡಿದ್ರಲ್ವಾ, ಅವರಿಗೆ ವಯನಾಡಿನ ನಾಡಿ ಮಿಡಿತ ಗೊತ್ತಿತ್ತ? ವಯನಾಡಲ್ಲಿ ಹುಟ್ಟಿ ಬೆಳೆದವರ ರಾಹುಲ್ ಗಾಂಧಿ? ಈಗ ರಾಹುಲ್ ಗಾಂಧಿ ಅವರು ಬೇಡಿಕೆ ಯಾವ ರೀತಿ ಅವರ ಒಂದು ಆಚಾರ ವಿಚಾರದಲ್ಲಿ ಆ ರೀತಿ ಸ್ಪರ್ಧೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಇವಾಗ ನಮ್ಮ ವಾರಣಾಸಿಗೆ ಹೋಗಿ ಸ್ಪರ್ಧೆ ಮಾಡಿದ್ರು ಗುಜರಾತ್. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಇವತ್ತು ನಾನು ಮೊದಲೇ ಹೇಳಿದ್ನಲ್ಲ ಆ ವಿಚಾರದಲ್ಲಿ ನಾನು ಹೆಚ್ಚಿಗೆ ಒತ್ತು ಕೊಡಕ್ ಹೋಗೋದಿಲ್ಲ. ಒಂದೇ ಸ್ವಾಭಾವಿಕವಾದಂತ ಜನರ ಪ್ರಶ್ನೆ, ನಮ್ಮೂರಲ್ಲಿ ಬೆಳೆದಂತ ಹುಡುಗ ನಮ್ಮ ಸಮಸ್ಯೆಗಳನ್ನು ತಿಳ್ಕೊಂಡಿರ್ತಾನೆ ಅನ್ನೋದಕ್ಕೋಸ್ಕರ ಆಸೆ ಪಡ್ತಾರೆ ಹೊರತು ಬೇರೆ ಇನ್ನೇನು ಆಸೆ ಪಡೋದಿಲ್ಲ. ಅಭ್ಯರ್ಥಿ ಆಗಿರೋರು ಬಿಜೆಪಿಯವರು ಅದನ್ನೇ ನನಗೆ ಮಂಜುನಾಥ್ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇವತ್ತು ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಗೆದ್ರು, ಇವತ್ತು ಸಿದ್ದರಾಮಯ್ಯ ಅವರೇ ಟೀಕೆ ಮಾಡ್ತಾರೆ. ಬಾದಾಮಿಯಲ್ಲಿ ಹೋಗಿದ್ದು ನಾನು ಆ ವಿಚಾರದಲ್ಲೇ ಹೇಳ್ತಾ ಇದ್ದೀನಲ್ಲ, ನಾನು ಆ ವಿಚಾರಕ್ಕೆ ಒತ್ತು ಕೊಡೋಂತ ಅವಶ್ಯಕತೆ ಇಲ್ಲ. ಆದರೆ ಜನರ ಅಪೇಕ್ಷೆ ಏನು ಅಂತಂದ್ರೆ ನಮ್ಮ ಬೀದಿಲಿ, ನಮ್ಮ ಕೇರಿಯಲ್ಲಿ, ನಮ್ಮ ಒಂದು ಗ್ರಾಮದಲ್ಲಿ ಬೆಳೆದಿರೋನಿಗೆ ಅತಿ ಹೆಚ್ಚಿನ ವಾತ್ಸಲ್ಯ ಪ್ರೀತಿ ಇರುತ್ತೆ ಅನ್ನೋದು ಸ್ವಾಭಾವಿಕ. ಅದು ಅಷ್ಟು ಬಿಟ್ಟು ಅಲ್ಲಿರೋಂಥ ಕಷ್ಟಗಳು ಸುಖಗಳು ಗೊತ್ತಿರುತ್ತೆ. ಇವತ್ತು ಯಾರೋ ಹೊರಗಡೆಯಿಂದ ಬಂದ ತಕ್ಷಣನೇ 6 ತಿಂಗಳಲ್ಲಿ 6 ವರ್ಷದಲ್ಲಿ ಎಲ್ಲಿ ತಿಳಿಯುತ್ತೆ ಸಮಸ್ಯೆಗಳನ್ನ? ಇವತ್ತು 12 ವರ್ಷದಿಂದ ಸೇವೆ ಮಾಡ್ಕೊಂಡ್ ಬಂದಿರೋಂಥ ನಮ್ಮ ಸಂಸದರಾದಂಥ DK ಸುರೇಶ್ ಅವರು ಜನರಿಗೆ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳ್ತಾರೆ. ತಮಗೂ ಗೊತ್ತಿರಬಹುದು ಅಂತ ನಾನು ಭಾವಿಸ್ತೀನಿ. ಕಲಬುರಗಿಯಲ್ಲಿ ಧರಮ್ ಸಿಂಗ್ ಅವರು 1980ರಲ್ಲಿ ಗೆದ್ರು. ಆಗ ಸ್ಟೀಫನ್ ಅವರು ಸೋತ್ರು ಅನ್ನೋ ಕಾರಣಕ್ಕಾಗಿ ಧರಮ್ ಸಿಂಗ್ ಅವರ ಹತ್ರ ರಾಜೀನಾಮೆ ಕೊಡಿಸಿ
ಅಲ್ಲಿ ಸ್ಟೀಫನ್ ಅವರನ್ನ ಕಂಟೆಸ್ಟ್ ಮಾಡಿಸಿ ಅವ್ರು ಗೆಲ್ತಾರೆ ಇಂದಿರಾ ಗಾಂಧಿ ಅವರ ಸೂಚನೆಯ ಮೇರೆಗೆ, ಕೇರಳದಿಂದ ಬಂದು. ಸೊ ಕಾಂಗ್ರೆಸ್ ಮಾತನಾಡಬೇಕು ಅಂತಾದ್ರೆ ಕಾಂಗ್ರೆಸ್ ಇದನ್ನು ಮಾಡಿರಬಾರ್ದು. ಅದು ಕಾಂಗ್ರೆಸ್ ಮೂಲದಲ್ಲೇ ಇದನ್ನು ಮಾಡಿದೆ. ಎಲ್ಲ ವಿಚಾರದಲ್ಲೂ ಆಗಿನ ಕಾಲದ ಅವಶ್ಯಕತೆ ಇದ್ದಂತೆ ಕೆಲವು ನಿರ್ಧಾರಗಳು ತೆಗೆದುಕೋತಾರೆ ಯಾವುದೇ ಒಂದು ಪಕ್ಷ, ಆಗಿನ ವಾತಾವರಣ, ಆಗಿನ ಕಾಲದ ವ್ಯವಸ್ಥೆ. ಈಗ ನಡೀತಾ ಇರೋಂಥ ಆಧುನಿಕ ಪ್ರಪಂಚದ ವ್ಯವಸ್ಥೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಒಂದು ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ನನ್ಗೊತ್ತಿದ್ದಂತೆ, ನಾನೊಬ್ಬ ಶಾಸಕನಾಗಿ ಹೇಳ್ತೇನೆ, ಯಾವ ಸಂಸದರು ಈ ರೀತಿ ಸುಮಾರು 2,000 ಗ್ರಾಮ ಪಂಚಾಯಿತಿಗಳಿದೆ, ನೀವು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಸಮಸ್ಯೆಗಳನ್ನ ನಾಡಿ ಮಿಡಿತದಲ್ಲಿ ಕೈ ಅರ್ಥ ಆಯ್ತು. ನಾನು ಕುಣಿಗಲ್ ಅವರಿಗೂ ಮತ್ತು ಶಿವಶಂಕರ್ ಅವರಿಗೂ ಮೂವ್ ಮಾಡಬೇಕು ಸರ್. ಒಂದು ಕುಣಿಗಲ್ ರಂಗನಾಥ್ ಅವರು ಕೊಡ್ತಾ ಇರುವಂತಹ ಸಮರ್ಥನೆ ಏನು ಅಂತಂದ್ರೆ, ಒಬ್ಬ ರಾಜಕಾರಣಿಗೆ ಕ್ಷೇತ್ರದ ನಾಡಿ ಮಿಡಿತ ಗೊತ್ತಿದ್ರೆ ಕ್ಷೇತ್ರದ ಜನರ ನೋವಿಗೆ ಸ್ಪಂದಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಅವರು ಕೊಡ್ತಾ ಇರುವಂತ ಸಮರ್ಥನೆ. ಭಾಸ್ಕರ್ ರಾವ್ ಅವರು ಹೇಳ್ತಿದ್ದಾರೆ, ಎಲ್ಲಿದೆ ಹಿಂದೆನೂ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದಿದೆ, ಆ ರೀತಿ ನಿಯಮ ಏನಾದರೂ ಇದೆಯಾ, ಹೊರಗಡೆ ಸ್ಪರ್ಧೆ ಮಾಡಬಾರ್ದು ಅಂತ ನಿಯಮ ಏನಾದರೂ ಇದೆಯಾ ಅಂತ ತಾವು ಇದನ್ನು ಯಾವ ರೀತಿ ನೋಡ್ತೀರಿ? ಈಗ ಈ ಮೂಲ ಅಥವಾ ಜಿಲ್ಲೆಯ ಒಳಗಿನವರು ಹೊರಗಿನವರು ಅನ್ನುವಂಥ ಕ್ಯಾಂಪೇನ್ ಬಗ್ಗೆ ಈಗ ನಿಯಮ ಅಂತೂ ಖಂಡಿತ ಇಲ್ಲ. ಭಾಸ್ಕರ್ ರಾವ್ ಅವರು ಹೇಳಿದ ಹಾಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆತರ ಏನಿಲ್ಲ. ಈಗ ರಾಜ್ಯಸಭಾ ಅಂತ ಬಂದಾಗ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಇನ್ನೊಬ್ರು ಮತ್ತೊಬ್ಬರೆಲ್ಲ ಈಗ ಈ ಸ್ಟೇಟ್ನವರೇ ಅಲ್ಲ, ಹೊರಗಡೆ ಅವರು ಬಂದು ಇಲ್ಲಿಂದ ಆರಿಸಿ ಹೋಗ್ತಾರೆ. ಈಗ ದೇಶದ ನಾಗರಿಕರಾಗಿದ್ರೆ ಸಾಕು, ಅಂದ್ರೆ ಈ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ. ಆಮೇಲೆ ನಾಡಿ ಮಿಡಿತ ಅಂತ ಬಂದಾಗ ಈಗ ಒಂದು ಕ್ಷೇತ್ರದ ಇದು ಒಂದು ಇಡೀ ರಾಜ್ಯದ ನಾಡಿ ಮಿಡಿತವನ್ನ ಇಟ್ಕೊಳಕ್ ಆಗದೆ ಇರೋರು ಎಂತ ಲೀಡರ್ ಆಗ್ತಾರೆ? ಈಗ ಇದು ಕುಮಾರಸ್ವಾಮಿ ಅಂತವ್ರು, ಆಮೇಲೆ ಇದು ಇಂಥ ದೊಡ್ಡ ಲೀಡರ್ ಜಗದೀಶ್ ಶೆಟ್ಟರ್ ಅಂತವ್ರಿಗೆ ನಾಡಿ ಮಿಡಿತ ಇರೋದಿಲ್ಲ. ಹುಬ್ಳಿಯವರಾದಂತಹ ಧಾರವಾಡದವರಾದಂತಹ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಜಿಲ್ಲೆಯ ನಾಡಿ ಮಿಡಿತ ಇರೋದಿಲ್ಲ ಅಂತ ಹೇಳಕ್ಕಾಗತ್ತೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾಗಿ, ಇದು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಇಡೀ ರಾಜ್ಯದ ನಾಡಿ ಮಿಡಿತ ಇರೋದಿಲ್ವೇ? ಇರುತ್ತೆ. ಆದ್ರೆ ಇಲ್ಲಿ ಒಂದು ಟೆಕ್ನಿಕಲ್ ವಿಚಾರ ಇದೆ, ಒಂದು ಎಮೋಷನಲ್, ಎರಡನೇದು ಇಲ್ಲಿ ಏನಾಗುತ್ತೆ, ರಾಜಕೀಯ, ಪ್ರಾಂತೀಯ ರಾಜಕೀಯ ಅನ್ನೋದನ್ನ ನಾವು ಏನು ಇಗ್ನೋರ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ದೇವೇಗೌಡರು ಬರೀ ನಮ್ಮ ಕರ್ನಾಟಕದ ಏನು ನಾಯಕ ಅಲ್ಲ, ಇಡೀ ದೇಶದ ನಾಯಕ. ಯಾಕೆ ಅಂತಂದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆದ್ರೆ ಅವರು ತುಮಕೂರಿಗೆ ಬಂದಾಗ 2019ರಲ್ಲಿ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸ್ಬಿಡ್ತಾರೆ ತುಮಕೂರಿನ ಜನ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಪ್ರಾಂತ ರಾಜಕೀಯ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಅವರು ದೇವೇಗೌಡರು ಹಾಸನ್ MP ಆಗಿದ್ರು. ಹಾಸನ್ MP ಆಗಿದ್ದಾಗ ಹಾಸನದ ಹಿತಚಿಂತನೆ, ಹಿತರಕ್ಷಣೆಯನ್ನ ಮಾಡೋದು ಅವ್ರ ಜವಾಬ್ದಾರಿ ಆಗಿತ್ತು. ಬಹಳ ಮುಖ್ಯವಾಗಿ ಹೇಮಾವತಿ ನೀರಿನ ವಿಚಾರ, ಕುಡಿಯೋ ನೀರು ಮತ್ತೆ ಇದೆಲ್ಲ ಇದೆಯಲ್ಲ, ಆಹಾರ, ಇದು ಬಹಳ ಸೂಕ್ಷ್ಮವಾದಂತ ವಿಚಾರ. ಇವರು ಹಾಸನದ MP ಆಗಿ ತುಮಕೂರಿಗೆ ಇದು ಹೇಮಾವತಿ ನೀರನ್ನ ಬಿಡೋದಿಕ್ಕೆ ಅವರು ಅಡ್ಡಿಯಾಗಿದ್ರು ಅನ್ನೋದು ಇತಿಹಾಸ. ಅಂತದ್ದು ಒಂದು ಹಿನ್ನೆಲೆ ಇಟ್ಕೊಂಡು ಅವ್ರು ತುಮಕೂರಿಗೆ ಬಂದಾಗ ತುಮಕೂರು ಜನ ಅವ್ರಿಗೆ ಹೆಂಗ್ ಊಟ ಹಾಕ್ತಾರೆ? ಅದಕ್ಕೆ ಅವರಿಗೆ ಗಂಗೆಯ ಶಾಪ ಇತ್ತು. ಗಂಗೆಯ ಶಾಪದಿಂದ ಅವರು ಏನು ತುಮಕೂರಲ್ಲಿ ಸೋತರು ಅಂತ. ಆಮೇಲೆ ಹಾಗೇನೆ ಜಗದೀಶ್ ಶೆಟ್ಟರ್ ಅವರಿಗೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಏನಿದೆ ಅಂತಂದ್ರೆ, ಅವರು ಬೆಳಗಾವಿ ಉಸ್ತುವಾರಿ ಸಚಿವರಾಗಿದ್ರು ಕೂಡ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಅವರು ಹುಬ್ಳಿ ಧಾರವಾಡ ಜಿಲ್ಲೆಗೆ ಮಾಡಿದ್ರು. ಅವ್ರದ್ದು ಪಕ್ಷಪಾತ ಇತ್ತು ಅನ್ನೋ ಭಾವನೆ ಬೆಳಗಾವಿಯವರಿಗಿದೆ. ಈ ತರ ಇದ್ರೆ ನೀವು ಯಾವ್ದು ಇಲ್ಲಿ ಕಾನ್ಸ್ಟಿಟ್ಯೂಷನ್ ಬರೋದಿಲ್ಲ, ಇಲ್ಲಿ ಒಂದು ಸಮಗ್ರತೆ ಬರೋದಿಲ್ಲ. ಆದರೆ ಇವರು ನಾಯಕರಾಗಿದ್ದುಕೊಂಡು ಇಲ್ಲಿ ಮಾಡಿದಂತ ಪಕ್ಷಪಾತ ಧೋರಣೆ ಅಥವಾ ಒಂದು ಅವರ ನಾಯಕತ್ವಕ್ಕೆ ಅವರೇ ಒಂದು ಸೀಮಿತ ಪಡಿಸ್ಕೊಂಡು ಒಂದು ರೀಜನಲ್ ಅಥವಾ ಒಂದು ಸೀಟ್ಗೆ, ಒಂದು ಕಾನ್ಸ್ಟಿಟ್ಯೂಯನ್ಸಿಗೆ, ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹಾಸನಕ್ಕೆ ಮಾತ್ರ ನಾನು ನೀರ್ ತರ್ತೀನಿ, ತುಮಕೂರು ಕೊಡೋದಿಲ್ಲ ಅಂತಂದ್ರೆ ತುಮಕೂರಿನವರು ಇವ್ರನ್ನ ಹೊರಗಡೆಯವರಾಗೆ ನೋಡ್ತಾರಲ್ವೇ? ಎಸ್ ಸರ್, ಅರ್ಥ ಆಯ್ತು. ನಾನು ಭಾಸ್ಕರ್ ರಾವ್ ಅವರಿಗೆ ಇದನ್ನು ಮೂವ್ ಮಾಡ್ತೀನಿ. ಭಾಸ್ಕರ್ ರಾವ್ ಅವರೇ, ಒಂದು ಪ್ರಶ್ನೆ ಇಲ್ಲಿ ರೈಸ್ ಆಯಿತು. ನಾನು ಕುಣಿಗಲ್ ರಂಗನಾಥ್ ಅವರು ಪ್ರಸ್ತಾಪ ಮಾಡಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದು ಸ್ಥಳೀಯ ಭಾವನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಗೋವಿಂದ ಕಾರಜೋಳ ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡ್ತಾರೆ.
ಅಲ್ಲಿನ ಸ್ಥಳೀಯ ಒಂದು ನಾಯಕ ಜನರ ಮಧ್ಯೆ ರೂಪುಗೊಳ್ಳಬೇಕು ಅಂತ ಒಂದು ಮಾತಿದೆ. ಜನರ ಮಧ್ಯೆ, ಆ ಜನರ ಹೋರಾಟದ ಮಧ್ಯೆ ಒಬ್ಬ ನಾಯಕ ರೂಪುಗೊಳ್ಳಬೇಕು. ಶೋಭಾ ಕರಂದ್ಲಾಜೆ ಅವರನ್ನ ಉಡುಪಿ ಜನ ರಿಜೆಕ್ಟ್ ಮಾಡಿದ್ರು ಅಂತ ನೀವು ಬೆಂಗಳೂರು ಉತ್ತರಕ್ಕೆ ತಂದ ಕ್ಯಾಂಡಿಡೇಟ್ ಮಾಡ್ತೀರಿ ಅಂತಾದ್ರೆ ಇದು ಒಳ್ಳೆ ಪ್ರಾಕ್ಟೀಸ್ ಅಂತ ಅನ್ಸುತ್ತಾ ನಿಮಗೆ? ಕಾಂಗ್ರೆಸ್ ಪ್ರಸ್ತಾಪ ಮಾಡಿದ್ರಲ್ಲಿ ಏನು ತಪ್ಪಿದೆ? ನೋಡಿ, ಕೆಲವು ನಾಯಕರು ಅವ್ರಿಗೆ ರಾಜ್ಯಾದ್ಯಂತ ಪ್ರಭಾವ ಇದೆ. ಮತ್ತು ಶಿವಶಂಕರ್ ಅವರು ಹೇಳಿದಂಗೆ ಕೆಲವು ಪಾಯಿಂಟ್ ಇದೆಲ್ಲ, ದಟ್ ತುಮಕೂರಿಗೆ ಅವ್ರು ನೀರು ಬಿಟ್ಟಿಲ್ಲ, ಆದರೆ ಇಟ್ ಗೋಸ್ ಅಗೇನ್ಸ್ಟ್ ದೆಮ್, ಅವ್ರ ವಿರುದ್ಧವಾಗಿ ಕೆಲವು ಪಾಯಿಂಟ್ಗಳು ಹೋಗುತ್ತೆ. ಮತ್ತು ಕುಣಿಗಲ್ ರಂಗನಾಥ್ ಅವ್ರು ಏನು ಹೇಳಿದ್ರು ಅಂದರೆ ಅವ್ರಿಗೆ 2000 ಗ್ರಾಮ ಪಂಚಾಯತಿ ಬಗ್ಗೆ ಮಾಹಿತಿ ಇದೆ. ನೀವು ಪಾರ್ಲಿಮೆಂಟ್ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಕಾರ್ಪೊರೇಟರ್ ಚುನಾವಣೆಯಲ್ಲಿ ವ್ಯತ್ಯಾಸ ನೋಡಬೇಕು. ನೀವು ಪಾರ್ಲಿಮೆಂಟ್ ಚುನಾವಣೆಗೆ ಹೋಗ್ತಾ ಇದ್ದೀರಾ, ಕಾರ್ಪೊರೇಟರ್ ಬುದ್ಧಿ ಇಟ್ಕೊಂಡು ಜನರು ಕರ್ಕೊಂಡು ಹೋಗ್ತಾ ಇದ್ದೀರಾ. ಈ ಮೋರಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಈ ಮ್ಯಾನ್ಹೋಲ್ ಬಗ್ಗೆ ಗೊತ್ತಿಲ್ಲ, ಎಲೆಕ್ಟ್ರಿಕ್ ಪೋಲ್ ಬಗ್ಗೆ ಗೊತ್ತಿಲ್ಲ ಅಂತ. ಪಾರ್ಲಿಮೆಂಟ್ ಅದಕ್ಕೋಸ್ಕರ ಇರೋದಲ್ಲ. ಪಾರ್ಲಿಮೆಂಟ್ ಇರೋದು ಸಂವಿಧಾನ, ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ, ಅಂತಾರಾಷ್ಟ್ರೀಯ ವ್ಯವಸ್ಥೆ, ಅವ್ರ ಜಾಣ್ಮೆಯ ಯಾವ ರೀತಿಯಾಗಿ ದೇಶ ಕಟ್ಟುವಂಥದ್ದು, ದೇಶವನ್ನು ಸಮಗ್ರತೆಯನ್ನು ನೋಡ್ಕೊಳ್ಳೋಂಥದ್ದು. ಇಲ್ಲಿ ಕೂತ್ಕೊಂಡು ನಾವು ಅಫ್ಕೋರ್ಸ್ ನಾವು ನಾಡಿ ಮಿಡಿತ ಬಗ್ಗೆ ನಮಗೆ ಅರಿವು ಇರಲೇಬೇಕು. ವೆದರ್ ಇಟ್ ಈಸ್ ರಾಹುಲ್ ಗಾಂಧಿ ಆರ್ ವೆದರ್ ಇಟ್ ಈಸ್ ಇವರು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಇರಲಿ, ಅವ್ರು ಎಲ್ಲಿಂದ ಚುನಾವಣೆ ಆಗಿ ಗೆದ್ದು ಬರ್ತಾರೆ ಅಲ್ಲಿ ಹೋಗಲೇಬೇಕು, ಅವ್ರು ಮಾಡಲೇಬೇಕು. ಅವ್ರೇನು ಮಾಡಲ್ಲ ಅಂತಾರೆ ಅವರು. ಅದರಿಂದ ಈ ಆರ್ಗ್ಯುಮೆಂಟ್ ಇದೆಲ್ಲ, ದಟ್ ನಮ್ಮ ನಾಡಿನವ್ರಿಗೆ ವೋಟ್ ಹಾಕಬೇಕು, ಅವರು ಪಾಪ ಮೇಡಮ್ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ, ಸೋಲಿನ ಭಯದ ಅಸ್ತ್ರ ಅಂತ ಭಯದಿಂದ ನಮ್ಮ ಮನೆಯವ್ರಿಗೆ ಓಟ್ ಹಾಕಿ, ನಮ್ಮ ಮನೆಗೆ ಓಟ್ ಹಾಕಿ, ಇದು ಇಲ್ಲದ್ರೆ ನೋಡಿ ಅವ್ರು ಬಂದ್ಬಿಡ್ತಾರೆ, ಹುಲಿ ಬಂತು ಅವ್ರು ಹೊರಗಡೆಯಿಂದ ಬಂದ್ಬಿಡ್ತಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಇದೆಲ್ಲ ಸ್ಥಳೀಯರಿಗೆ ಭಯ ಹುಟ್ಸಕ್ಕೆ, ನಾನು ನಿಮ್ಗೆ ಸಿಕ್ಬಿಡ್ತೀನಿ, ಅವ್ರು ಸಿಗಲ್ಲ. ನಾನು ರಂಗನಾಥ್ ಅವರನ್ನ ಕೇಳ್ತೀನಿ. ರಂಗನಾಥ್ ಅವರೇ, ಈ ವಾದದಲ್ಲಿ ಹುರುಳಿಲ್ಲ, ಇದು ಸೋಲಿನ ಭಯದಿಂದ ಪ್ರಸ್ತಾಪ ಮಾಡ್ತಾ ಇರೋದು. ಈಗ ಡಾಕ್ಟರ್ ಮಂಜುನಾಥ್ ಬಂದಿರೋದು ನಿಮ್ಮನ್ನ ವಿಚಲಿತರಾಗಿಸಿದೆ. ಆ ಕಾರಣಕ್ಕಾಗಿ ನೀವೀಗ ಇದನ್ನ ಲೋಕಲ್ಲು ಅಥವಾ ಹೊರಗಿನವರು ಅಂತ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಸರ್, ಒಂದ್ ಸೆಕೆಂಡ್ ಹೇಳ್ಬಿಡ್ತೀನಿ. ಈಗ ರಾಹುಲ್ ಗಾಂಧಿ ಅವರು ವಯನಾಡಿಂದ ಮಾಡ್ತಿದ್ದಾರೆ, ನಾವು ಸ್ವಾಗತ. ಈಸ್ ನ್ಯಾಷನಲ್ ಲೀಡರ್, ಹಿ ಕ್ಯಾನ್ ಕಂಟೆಸ್ಟ್ ಫ್ರಮ್ ಎನಿವೇರ್. ಖರ್ಗೆ ಸಾಹೇಬರು ನ್ಯಾಷನಲ್ ಲೀಡರ್, ಹಿ ಕ್ಯಾನ್ ಕಂಟೆಸ್ಟ್ ಫ್ರಮ್ ಎನಿವೇರ್. ರಂಗನಾಥ್ ಅವರೇ, ಈಗ ಭಾಸ್ಕರ್ ರಾವ್ ಸಾಹೇಬರು ಒಂದು ಮಾತು ಹೇಳಿದ್ರು, MP ಅವರು ಲೋಕಲ್ ಆಗಬಾರ್ದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರ ಕಾನ್ಸಂಟ್ರೇಷನ್ ಇರಬಾರ್ದು ಅಂತ. ನಾನೇ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅವ್ರಿಗೆ. ನಾನು ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಶಾಸಕನಾಗಿ ಬಂದಿದ್ದೇನೆ. ಸಾಕಷ್ಟು ವಿಚಾರಗಳು ಸಂವಿಧಾನದ ಅಡಿಲಿ ನಿಮಗೆ ತಳಮಟ್ಟದ ಒಂದು ಸ್ವತಂತ್ರತೆ ಮತ್ತು ನಿರ್ವಹಣಾ ವ್ಯವಸ್ಥೆ ಭಾಳಷ್ಟು ಕೊರತೆ ಇದೆ. ಅದನ್ನು ಸೆಟ್ರೈಟ್ ಮಾಡೋ ತನಕ ನಾವು ದೊಡ್ಡದಾಗಿ ಮಾತಾಡಬಾರ್ದು. ಸೊ ಆ ಕಾರಣಕ್ಕೋಸ್ಕರ ಲೋಕಸಭಾ ಸಂಸದರು ಮೇಲಂಕ್ತಿದು ಮಾತ್ರ ತಿಳುವಳಿಕೆ ಇರಬೇಕು ಅನ್ನೋದಕ್ಕಿಂತ ತಳಮಟ್ಟದ ತಿಳುವಳಿಕೆ ಬಹಳಷ್ಟು ಅವಶ್ಯಕತೆ ಇದೆ. ನಮ್ಮ ಭಾರತ ದೇಶ ಇನ್ನೂ ಹಿಂದುಳಿದಿದೆ ಅನ್ನೋದು ಒಂದು ಪಾಯಿಂಟು. ಎರಡನೇದು, ನೀವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ರಿ ಬಾದಾಮಿಗೆ ಹೊರಟೋದ್ರು ಅಂತ. ಅವತ್ತಿನ ಜನ ಬಹಳಷ್ಟು ಬೇಡಿಕೆ ಇಟ್ರು, ನೀವು ಬರಲೇಬೇಕು ಬಾದಾಮಿಗೆ ಅಂತ. ಆ ಕಾರಣಕ್ಕೋಸ್ಕರ ಕರೆದಂತ ಮಾತು. ಮೂರನೇದು, ಚಾಮುಂಡೇಶ್ವರಿಯಲ್ಲಿ ಸೋತ್ರು ಅನ್ನೋದನ್ನ ಆಡ್ ಮಾಡಿ ನೀವು ಅವರೇ ಸೃಷ್ಟಿ ಮಾಡಿರುವಂತದ್ದು. ತುಂಬಾ ಒಳ್ಳೆಯದು. ರಾಜ್ಯ ಮಟ್ಟದ ನಾಯಕರು ಯಾರು ಅದಕ್ಕೆ ನೀವು ಮಾತಾಡ್ಬೇಕಾದ್ರೆ ಇಂಟರ್ಫಿಯರ್ ಆಗಿರ್ಲಿಲ್ಲ. ಇಟ್ಸ್ ಅ ಗುಡ್ ಥಿಂಗ್. ಅವ್ರು ನೀವು ಮಾತಾಡ್ಬೇಕಾದ್ರೆ ನಾನು ಇಲ್ಡೇ ಆಗಿಲ್ಲ, ನೀವು ಯಾಕೆ ಮಾತಾಡ್ತೀರಾ? ಅಲ್ಲ, ಈಗ ಲಾಸ್ಟ್ ಗೋ ಬ್ಯಾಕ್ ಪಾಲಿಸಿ ಅಂತ ಎಲ್ಲಿ ಶುರು ಆಗಿದ್ದು? BJP ಅವರು ಶುರು ಮಾಡಿದ್ದು. ಅವರವರಲ್ಲಿ ಸೃಷ್ಟಿಯಾಗೋ ಗೊಂದಲನ ತಂದು ಇಲ್ಲಿ ಇಡ್ತಾರೆ. ಸೊ ಹಾಗಾಗಿ ಇವತ್ತಿನ ದಿನ ನನಗೆ ಈ ಮೊನ್ನೆ ಡಾಕ್ಟರ್ ಮಂಜುನಾಥ್ ಅವ್ರದ್ದು ಪ್ರೆಸ್ ಮೀಟ್ ನೋಡ್ತಿದ್ದೆ. ಅವ್ರು ಹೇಳಿದ್ರು ತುಂಬಾ ದೊಡ್ಡದಿದೆ ಲೋಕಸಭಾ ಕ್ಷೇತ್ರ, ನಾನು ಎಲ್ಲ ಕಡೆನೂ ಓಡಾಡೋಕ್ಕಾಗಲ್ಲ ಅಂತ ಅಂದರು. ಪಾಪ ಅವರು ಸಾಧಾರಣ AC ಡಾಕ್ಟರ್ ಆಗಿ ಬಂದಿರೋಂಥವ್ರು. ಭಾಳಷ್ಟು ಪಾಪ ಇವತ್ತಿನ ದಿನ ಜಯದೇವದಲ್ಲಿ ಭಾಳಷ್ಟು ಸುಧಾರಣೆ ಮಾಡಿದ್ದಾರೆ. ಆ ವಿಚಾರದಲ್ಲಿ ನನಗೂ ಸಹ ಭಾಳಷ್ಟು ಗೌರವ ಇದೆ. ಬಟ್ ಆದರೆ ಈ ನಮ್ಮ ನಾಯಕರಾದಂಥ DK ಸುರೇಶ್ ಹಳ್ಳಿಲಿ ಬೆಳೆದವರು, ಅವರು ಬೆಳಗ್ಗೆ 24/7 ಪೊಲಿಟಿಕ್ಸ್ ಮಾಡೋರು. ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಪೊಲಿಟಿಕ್ಸ್ ಮಾಡೋರು ಬೇಕಾ, ಅಭಿವೃದ್ಧಿ ಮಾಡೋರು ಬೇಕಾ ಅನ್ನೋದು ಮುಖ್ಯ. DK ಸುರೇಶ್ ಅವರಂತ ಕ್ರಿಯಾಶೀಲ್ ಪೊಲಿಟಿಕ್ಸ್ ಮಾಡ್ತಾರೆ ಅಂತ ಆದ್ರೆ ನಮ್ಮ ಕೇಳ್ಕೊಳ್ಳಿ. ವಾಟ್ ಈಸ್ ಪೊಲಿಟಿಕ್ಸ್? ಪೊಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಮ್ಯಾನೇಜಿಂಗ್ ಪೀಪಲ್. ನೀವೇನು ಅರ್ಥನೇ ಆಗ್ತಿಲ್ಲ. ಪೊಲಿಟಿಕ್ಸ್ ಅಂದ್ರೆ ಏನು? ಮ್ಯಾನೇಜಿಂಗ್ ಪೀಪಲ್ಸ್ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳೋದು ಪೊಲಿಟಿಕ್ಸ್. ದಟ್ ಈಸ್ ವಾಟ್ ವಿ ನೀಡ್ ನೌ. ಭಯದಿಂದ ಏನಾದ್ರೂ ಇದನ್ನ ಪ್ರಸ್ತಾಪ ಮಾಡ್ತಿದ್ದೀರಾ? ಯಾಕಂತಂದ್ರೆ ಕುಮಾರಸ್ವಾಮಿ ಅವರನ್ನ ಟೀಕೆ ಮಾಡಿದ್ದನ್ನು ನೋಡಿದ್ವಿ ನಾವು. ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರನ್ನ ಟೀಕೆ ಮಾಡ್ತಾರೆ. ಮಂಡ್ಯಕ್ಕೆ ಹೋದ್ರು ರಾಮನಗರ ಬಿಟ್ಟು. ಯಾಕೆ ಹೋಗಬಾರ್ದು ಮಂಡ್ಯಕ್ಕೆ?
ಮಂಡ್ಯಕ್ಕೂ ಹೋಗಬಹುದು, ಅವರು ಮಧ್ಯಪ್ರದೇಶದಲ್ಲೂ ಕಂಟೆಸ್ಟ್ ಮಾಡಬಹುದು. ತಪ್ಪೇನು? ಈಗ ನಾನು ಉತ್ತರ ಹೇಳ್ಬೇಕು, ಹೇಳ್ಬೋದು ಅದನ್ನ. ಪ್ರೊಸೀಡ್. ನಾನು ಹೇಳ್ತಿರೋಂಥದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಕುಮಾರಸ್ವಾಮಿ ಅವರು ಒಂದ್ಸಲಿ ಇದರಲ್ಲಿ ರಾಮನಗರದಲ್ಲಿ ನಿಂತ್ಕೋತಾರೆ, ಒಂದ್ಸಲಿ ಹೋಗಿ ಚನ್ನಪಟ್ಟಣದಲ್ಲಿ ನಿಂತ್ಕೋತಾರೆ, ಒಂದ್ಸಲಿ ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೋತಾರೆ, ಒಂದ್ಸಲಿ ಮಂಡ್ಯದಲ್ಲಿ ನಿಂತ್ಕೋತಾರೆ. ಅದಕ್ಕೆ ಒಂದು ಪ್ಯಾಟರ್ನೈಸ್ಡ್ ಅಟ್ಯಾಚ್ಮೆಂಟ್ ಬೇಡವಾ? ಸುಮ್ಮನೆ ನಾನು ನಿಂತ್ಕೋತೀನಿ, ನಾನು ಸ್ಟೇಟ್ ಪೊಲಿಟಿಷಿಯನ್, ನಾನು ಲೀಡರ್ ಅಂತ ಅಂದ್ಬಿಟ್ಟು ರಾಷ್ಟ್ರಾಧ್ಯಕ್ಷ ಅಂತ ಎಲ್ಲೆಲ್ಲ ಹೋಗಿ ನಿಂತ್ಕೊಳ್ಳೋದಕ್ಕೆ ಅರ್ಥ ಬೇಡವಾ? ಇವತ್ತಿನ ದಿನ ಅವರು ನಾನೊಂದು ಕೇಳೋಂಥದ್ದು, ಪಾಪ ಡಾಕ್ಟರ್ ಮಂಜುನಾಥ್ ಅವರು ಪಾಪ ಬಹಳಷ್ಟು ಹೆಸರುವಾಸಿಯಾಗಿ ಕಾರ್ಡಿಯಲಿಸ್ಟ್ ಇದ್ದಾರೆ. ಅವ್ರನ್ನ ಇವತ್ತಿನ ದಿನ ತನ್ನ ಸ್ವಂತ ಪಾರ್ಟಿಲಿ ನಿಲ್ಲಿಸ್ತಲೆ, ಬಿಜೆಪಿ ಪಕ್ಷದಲ್ಲಿ ನಿಲ್ಲಂತ ಅವಶ್ಯಕತೆ ಅನಿವಾರ್ಯತೆ ಏನಿತ್ತು? ಅವರೇ ಬಂದು ನಿಂತ್ಕೋಬೋದಾಯ್ತಲ್ಲ. ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಉಳುಕಿತ್ತು, ನಾನು ಡಿ.ಕೆ. ಸುರೇಶ್ ಅವರು ಎದುರುಗಡೆ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದಿಲ್ಲ ಅನ್ನೋದನ್ನ ಅವ್ರ ತಲೆಯಲ್ಲಿ. ಈಗ ಅವರು ಸ್ಪರ್ಧೆ ಮಾಡಿದ್ರೆ ನಿಮಗೇನು ಸಮಸ್ಯೆ ಅಂತ ನನ್ನ ಪ್ರಶ್ನೆ ಇರೋದು. ಹಾಗಾಗಿ ಅವರು ಇವತ್ತಿನ ದಿನ ಬೇರೆ ಊರಿಗೆ ಹೋಗಿದ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಾಮೆಂಟ್ ಮಾಡಿರೋ ವಿಚಾರಕ್ಕೆ ನಾನು ಇದು ಮಾತಾಡ್ತೇನೆ. ಫಸ್ಟ್ ಓದಕ್ಕೆ ಹೇಳಿ ಸಂಸದರಿಗೆ. 12 ವರ್ಷದಿಂದ ದಬಾಕ್ತಿದಾರಲ್ಲ, ಸೀರೆ ಹಂಚೋದು 5 ವರ್ಷಕ್ಕೊಂದ್ಸರಿ ಬರೋದು, ಕುಕ್ಕರ್ ಕೊಡೋದು, ತವ ಕೊಡೋದು, ಇದೇ ಸಂಸದರ ಕೆಲಸ. ನಾಚಿಕೆ ಆಗ್ಬೇಕು ಸಂಸದರಿಗೆ. ಹೊರಗಡೆಯಿಂದ ಅಂತಂದ್ರೆ ಡೆಲ್ಲಿಯಿಂದ ಬಂದಿದ್ದಾರಾ ಇಲ್ಲ ತಮಿಳುನಾಡಿಂದ ಬಂದಿದ್ದಾರಾ? ಅವರು ಕನ್ನಡದವರೇ, ಕರ್ನಾಟಕ ರತ್ನ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ಕಾರದಿಂದ. ಇವ್ರ ತರ ಲೂಟಿ ಮಾಡಕ್ ಬಂದಿಲ್ಲ, ಲೂಟಿ ಮಾಡಿ ದೋಚ್ತಾ ಇದಾರಲ್ಲ, ಬಂಡೆ ಹೊಡೆದು ಆತರ ದೋಚಕ್ ಬಂದಿಲ್ಲ. ಅವರು ಬಡವರು ಸೇವೆ ಮಾಡಕ್ ಬಂದಿದ್ದಾರೆ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಡಿ.ಕೆ. ಸುರೇಶ್ ಅವರು ಈ ಜಿಲ್ಲೆಯ ಮಗ. ಇವತ್ತು ಧರ್ಮ ಅಧರ್ಮ ಅಂದ್ಬಿಟ್ಟು ಇವತ್ತು ಏನು ಬಿಜೆಪಿ ಮತ್ತು JDS ಅವರು ಆರೋಪ ಮಾಡ್ತಾ ಇದ್ದಾರೆ. ಕೋವಿಡ್ ಸಮಯದಲ್ಲಿ ಎಲ್ಲರೂ ಮನೆ ಬಾಗಿಲಿಗೆ ಹೋಗಿ ಸುರೇಶ್ ಅವರು ಪ್ರತಿಯೊಂದು ಆರೋಗ್ಯ ವಿಚಾರವಾಗಿ ಮತ್ತೆ ಅವರು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋ ಒಂದು ಹಿಡಿದು ಎಲ್ಲಾನು ಕೂಡ ಆರೋಗ್ಯ ವಿಚಾರದಲ್ಲಿ ಅವರು ನಮ್ಮ ಜನರ ಪರವಾಗಿ ನಿಂತ್ಕೊಂಡಿದ್ದಾರೆ. ಸರ್, ಮಂಜುನಾಥ್ ಸರ್ ಅವರು ಕೇವಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ. ಇವರು ದೇಶದ ಆಸ್ತಿ, ಇವರು ಕರ್ನಾಟಕದ ಆಸ್ತಿ. ಇವರು ಇಲ್ಲಿ ನಿಲ್ಲದು, ಇವ್ರಿಗೆ ಇದೊಂದೇ ಕ್ಷೇತ್ರ ಅಲ್ಲ. ಇವ್ರನ್ನ ನಾವು ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಿ ನೋಡಕ್ ಇಷ್ಟಪಡ್ತಾ ಇದೀವಿ. ಇಲ್ಲಿ ಬರೀ ಕೇವಲ ನಾವು ಸಂಸದರು ಮಾಡಿ ಕಳ್ಸೋದಲ್ಲ, ಕೇಂದ್ರದಲ್ಲೇ ಆರೋಗ್ಯ ಸಚಿವರಾಗಿ ನೋಡಕ್ ನಾವು ಇಷ್ಟಪಡ್ತಾ ಇದೀವಿ. ಆದ್ರಿಂದ ಇಲ್ಲಿ ಯಾವ ಸ್ವಾಭಿಮಾನ ಇನ್ನೊಂದು ಮತ್ತೊಂದು ಅಲ್ಲ, ಇಲ್ಲಿ ಅಭಿವೃದ್ಧಿ. ಡಿ.ಕೆ. ಸುರೇಶ್ ಅವ್ರು ಏನ್ ಮಾಡಿದ್ದಾರೆ ಅಂತ ಅವ್ರಿಗೆ ಸ್ವಾಭಿಮಾನ ಅನ್ನಕ್ಕೆ ಯಾವ ತರ ಈ ಕುಕ್ಕರು, ಈ ಮೊನ್ನೆ ಸಿಕ್ತಲ್ಲ ಇಲ್ಲಿ ರಾಮನಗರದಲ್ಲಿ ಸೀರೆ, ಅದ ಅವ್ರ ಸ್ವಾಭಿಮಾನ, ಅವ್ರ ಯೋಗ್ಯತೆ ಅದೇನಾ? ಹೌದು, ಸ್ವಾಭಿಮಾನಿ ಕೂಗೆ ಇಲ್ಲಿ ಪ್ರಮುಖವಾಗಿರೋದು. ಮಾನ್ಯ ಸಂಸದರಾದಂಥ ಡಿ.ಕೆ. ಸುರೇಶ್ ಅವರು ಈ ಮಣ್ಣಿನ ಮಗ, ಈ ಜಿಲ್ಲೆ ಮಗ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಲೂಕಿನ ಒಂದು ಮತದಾರರ ಜನರ ಕಷ್ಟ ಸುಖಗಳನ್ನ ಕೇಳಿದಂತ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ದುಡಿದಂತ ಒಬ್ಬ MP. ಹೌದು, ಸ್ವಾಭಿಮಾನಿ ಅಂತಾನೆ ಪರಿಗಣಿಸಿ ಅವ್ರಿಗೆ ನಮ್ಮ ಜಿಲ್ಲೆಗೆ ಬೇಕು ಅಂತಾನೆ ಕೇಳ್ಕೊತೀವಿ ನಾವು. ಜನರ ಅಭಿಪ್ರಾಯ ಬೇರೆ ಬೇರೆ ರೀತಿಯಲ್ಲಿದೆ. ಪರ ವಿರುದ್ಧದ ಅಭಿಪ್ರಾಯಗಳನ್ನು ನೋಡ್ತಾ ಇದೀವಿ ನಾವು. ಭಾಸ್ಕರ್ ರಾವ್ ಅವರನ್ನು ಕೇಳ್ತೀವಿ. ಒಂದು ವಿಚಾರ ಅಲ್ಲಿ ಬಂತು, ಕೋವಿಡ್ ಬಂದಾಗ ನಮ್ಮ ಜೊತೆಗೆ ನಿಂತವರು ಡಿ.ಕೆ. ಸುರೇಶ್, ಲೋಕಲ್ ಸಮಸ್ಯೆ ಆದಾಗ ನಮ್ಮ ಜೊತೆಗೆ ನಿಂತವರು ಡಿ.ಕೆ. ಸುರೇಶ್. ಸೊ ಅಂಥವ್ರನ್ನ ನಾವು ಎಲೆಕ್ಟ್ ಮಾಡಬೇಕು ಅಥವಾ ಅಂಥವ್ರು ನಮಗೆ ಅಭ್ಯರ್ಥಿ ಆಗಬೇಕು? ರಾಜಕೀಯ ಅನಿವಾರ್ಯತೆಗೆ ನಮ್ಮ ಜಿಲ್ಲೆಗೆ ಬಂದವರು, ನಮ್ಮ ಕ್ಷೇತ್ರಕ್ಕೆ ಬಂದವರು ನಮ್ಮ ಆಯ್ಕೆ ಆಗಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಕರೆಕ್ಟ್ ಅಲ್ವಾ ಅವ್ರು ಕೇಳಿರೋದು? ಅವ್ರು ಹೇಳಿದ್ದು ಒಳ್ಳೆಯದು. ಒಬ್ಬರು ಸಂಸದರಾದ ನಂತರ ಜನರ ಸಮಸ್ಯೆ ಸ್ಪಂದಿಸಲೇಬೇಕಲ್ಲ. ಯಾರೇ ಸಂಸದರಾದರೆ ಅವ್ರ ಹತ್ರಕ್ಕೆ, ಈಗ ಪ್ರತಾಪ್ ಸಿಂಹ ಅವರು ಕೂಡ ಜನರ ಸಮಸ್ಯೆ ಸ್ಪಂದನೆ ಮಾಡಿದ್ರು, ಎಲ್ಲರೂ ಮಾಡ್ತಾರೆ. ಮತ್ತು ಡಿ.ಕೆ. ಸುರೇಶ್ ಆಲ್ಸೋ, ಐ ನೋ ಹಿಮ್ ಪರ್ಸನಲಿ ಆಲ್ಸೋ ಮಾಡಿರ್ತಾರೆ. ಬಟ್ ಏನಂದರೆ ನಿಮ್ಮ ಆರ್ಗ್ಯುಮೆಂಟ್ ಇದೆಲ್ಲ, ಇವರು ವಲಸಿಗರು, ಇವರು ಹೊರಗಡೆನವ್ರು ಇದ್ದಾರಲ್ಲ, ಅದಕ್ಕೆ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ನಾನು ಡಿ.ಕೆ. ಸುರೇಶ್ ಅವ್ರದ್ದು ಪರ್ಸನಲ್ ಮೆರಿಟ್ಸ್ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಈಸ್ ಎ ಗುಡ್ ಪರ್ಸನ್, ಗುಡ್ ಲೀಡರ್, ಇದೆಲ್ಲ ಇದೆ. ಬಟ್ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಇಸ್ ನಾಟ್ ಅನ್ ಔಟ್ಸೈಡರ್. ಕನ್ನಡದವರು, ಕರ್ನಾಟಕ ಕಾಂಗ್ರೆಸ್ನವರಂತೂ ಈ ವಿಷಯ ಎತ್ತಕ್ಕೆ ಹೋಗಬಾರ್ದು. ಇವ್ರು ಮಾಡಿರೋಷ್ಟು ಹೊರ ರಾಜ್ಯಗಳಿಂದ ತಗೊಂಬಂದು ಶಾಸಕರು ಹಾಕಿದಾರಲ್ಲ, 2 ಶಾಸಕರು ಬೆಂಗಳೂರಲ್ಲೇ ಇಟ್ಟಿದ್ದಾರೆ, ಕೇರಳದಿಂದ ಕರ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ದಾರೆ. ಅಲ್ಲಿಗೆ ತಾವೇ ಒಂದು ಉದಾಹರಣೆ ಕೊಟ್ರಿ. CM ಸ್ಟೀಫನ್ ಅವ್ರು ಕರ್ಕೊಂಡ್ಬಂದು ಖರ್ಗೆ ಸಾಹೇಬ್ರಿಗಲ್ಲಿಂದ, ಧರ್ಮಸಿಂಗ್ ಅವ್ರಿಗೆಲ್ಲಿಂದ ತೆಗೆದ್ರು. ಅಲ್ಲಿಗೆ ಸೋನಿಯಾ ಗಾಂಧಿ ಕರ್ಕೊಂಡ್ಬಂದು ಬಳ್ಳಾರಿಯಿಂದ ಕರ್ಕೊಂಡು ಇನ್ನು ಸೋನಿಯಾ ಗಾಂಧಿಗೆ ಪಂಚಾಯತಿ ಬಗ್ಗೆ ಏನೆಲ್ಲ ಗೊತ್ತಿತ್ತಾ ಇಲ್ಲ ಅಲ್ಲ. ನಾವು ಯಾವತ್ತೂ ಅಬ್ಜೆಕ್ಟ್ ಮಾಡಲ್ಲ. ಇದೆಲ್ಲ ಇಂಥ ಭಾವನಾತ್ಮಕ ಸಬ್ಜೆಕ್ಟ್ಗಳಿಂದ ಜನರಲ್ಲಿ ನೀವು ಗೋಡೆ ಕಟ್ತಾ ಇದ್ದೀರ. ನೀವು MP ಸೀಟ್ ಬರೋವಾಗ
ಇದೆಲ್ಲ ಬರಲ್ಲ. ನೀವು ತೊಗೊಂಬಂದು ಕಾರ್ಪೊರೇಟರ್ ಸೀಟ್ಗೆ ಮಾಡಬೇಕು ಅಂದರೆ ವಿಶಾಖಪಟ್ಟಣಮೋ ಪಂಜಾಬಿಂದ ಕರ್ಕೊಂಡ್ಬಂದು ನೀವು ಬೆಂಗಳೂರು ಸಿಟಿಲಿ ಒಂದು ಕಾರ್ಪೊರೇಟರ್ ಆಯ್ತಪ್ಪ ಅವ್ನು ಹೊಸಬ, ಅವ್ನ ಭಾಷೆ ಗೊತ್ತಿಲ್ಲ, ರಸ್ತೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಹೇಳ್ಬೋದು. MP ಸೀಟ್ ಇಸ್ ಡಿಫರೆಂಟ್. MP ಇರೋದೇ ಬೇರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಡಿಬೇಟಿಂಗ್ ಸ್ಕಿಲ್ಸ್ ಇರೋದಿರಲಿ, ರಾಷ್ಟ್ರ ಮಟ್ಟದ ಬಗ್ಗೆ ಯೋಚನೆ ಮಾಡೋದ್ರ ಬಗ್ಗೆ ಇರಲಿ. ಅವ್ರು ತುಂಬ ಚೆನ್ನಾಗಿ ಅವ್ರು ಹೇಳಿದ್ರು, ಗ್ರಾಮಸ್ಥರೊಬ್ಬರು, ದಟ್ ಅವ್ರಿಗೆ ನಾವು ಆರೋಗ್ಯ ಸಚಿವರಾಗಿ ನಾವು ಅವ್ರು ನೋಡಬೇಕು ಅಂತ. ಸೊ ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರಿಗೆ ಯಾವ ಅವ್ರಿಗನವರು ಈಸ್ ವೆರಿ ಮಚ್ ಎನ್ ಇನ್ಸೈಡರ್ ಅವರಲ್ಲಿಗೆ. ಗೋವಿಂದ ಕಾರಜೋಳ ರಾಜ್ಯದ ಸಚಿವರಾಗಿದ್ದರು ಅವ್ರು ಯಾವ ಇನ್ಸೈಡರ್ ಅವರು. ಮತ್ತು ಪಾರ್ಲಿಮೆಂಟ್ಗೆ ಇನ್ಸೈಡ್ ಔಟ್ಸೈಡ್ ಬರಲ್ಲ. ನೀವು ಗ್ರಾಮ ಪಂಚಾಯತಿ ಯಾವುದೋ ಒಂದು ಕನಕಪುರ ಅಥವಾ ಹಾರವಳ್ಳಿ ಗ್ರಾಮ ಪಂಚಾಯತಿಗೆ ನೀವು ಬೀದರಿಂದ ಕರ್ಕೊಂಡ್ಬಂದು ನಿಲ್ಸಿದ್ರೆ ಆಯ್ತಪ್ಪ ಹೇಳ್ಬೋದು ನೀವು. ರಂಗನಾಥ್ ಅವರನ್ನ ಕೇಳೋಣ. ಈಗ ಪಾರ್ಲಿಮೆಂಟ್ನ 8 ವಿಧಾನಸಭಾ ಕ್ಷೇತ್ರಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ಹಂಚಿ ಹೋಗಿರುವಂಥದ್ದನ್ನು ನೋಡಿದ್ದೀವಿ. ನಿಮ್ಮದೇ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ, ನೀವು ತುಮಕೂರು ಜಿಲ್ಲೆಯ ಕುಣಿಗಲ್ಲು, ರಾಮನಗರ ಜಿಲ್ಲೆಯ ಕನಕಪುರ, ಇದೆಲ್ಲ ಸೇರಿ ಒಂದು ಬೆಂಗಳೂರು ಗ್ರಾಮಾಂತರ. ಸೊ ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇರೋದು, ಅಥವಾ ನಾನು ಉತ್ತರ ಕನ್ನಡದಲ್ಲಿ 2 ಬೆಳಗಾವಿಯ 2 ಕಾನ್ಸ್ಟಿಟ್ಯೂನ್ಸಿ, ಉಳಿದ ಕಾನ್ಸ್ಟಿಟ್ಯೂನ್ಸಿ ಉತ್ತರ ಕನ್ನಡದ್ದು, ಹೀಗೆ ಸೇರಿ ಒಂದು ಕಾನ್ಸ್ಟಿಟ್ಯೂನ್ಸಿ. ಸೊ ಇಲ್ಲಿ ನಾವು ಹೊರಗಿನವರು ಇಲ್ಲಿನವರು ಅಂತ ಹೆಂಗೆ ನಾವು ವ್ಯತ್ಯಾಸ ನೋಡೋದಕ್ಕೆ ಸಾಧ್ಯ? ರಂಗನಾಥ್ ಹೌದು. ನಾನು ಮೊದಲೇ ಬಿಗಿನಿಂಗೇ ಹೇಳಿದೆ, ನಾನು ಇದಕ್ಕೆಲ್ಲ ಜಾಸ್ತಿ ಒತ್ತು ಕೊಡಲ್ಲ ಅನ್ನೋದು ಒಂದು ಕಡೆ. ಆದರೆ ಭಾಸ್ಕರ್ ಅವರು ಒಂದು ಮಾತಾದ್ರು, ಮೆರಿಟ್ ಮೇಲೆ ಆಯ್ಕೆ ಮಾಡಬೇಕು ಅಂತ. ನೀವು ಒಂದು ಕೆಲಸ ಮಾಡಿ, DK ಸುರೇಶ್ ಸಾಹೇಬ್ರನ್ನು ಕೂರಿಸ್ಕೊಳ್ಳಿ, ನೀವು BJP ಅಭ್ಯರ್ಥಿನೂ ಕೂರಿಸ್ಕೊಳ್ಳಿ. ಯಾವ ಊರು ಏನೇನು ಎಷ್ಟು ಸಮಸ್ಯೆ, ಯಾವ ರೀತಿ ನೀವು ಮುಂದಿನ ದಿನಗಳಲ್ಲಿ ನಿರ್ವಹಣೆ ಮಾಡ್ತೀರಾ ಅನ್ನೋ ಒಂದು ಡಿಬೇಟ್ ಆಗುಳು ಎದುರು ಬದ್ರು. ಯಾಕೆಂದರೆ ಇದು ನನ್ನ ಪಾಪ ನಮ್ಮ BJP ಅವರ ಅಭ್ಯರ್ಥಿಯವರು ನನಗೆ ಸ್ನೇಹಿತರು, ಅವ್ರ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇದೆ ವೈದ್ಯಕೀಯ ವೃತ್ತಿಲಿ. ಆದರೆ ಇದು ಏನು ಇವತ್ತಿನ ದಿನ ಭಾರತಕ್ಕೆ ಬೇಕಾದಂಥ ನ್ಯಾಯಯುತವಾದ ರಂಗನಾಥ್ ಅವರೇ, ನೀವು ಒಂದು ವೀಕ್ ಕೇಸಿಗೆ ವಕಾಲತ್ತು ಹಾಕ್ತಾ ಇದ್ದೀರಿ. ಈಗ ಮಂಜುನಾಥ್ ಅವರಿಗೆ ಆ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ ಇರಬಹುದೇನೋ, ಕೇಳಕ್ಕೆ ರೆಡಿ ಇಲ್ಲ. ನೀವು ಅವ್ರು ಬಂದ ನಂತರ ತಾನೇ ಗೊತ್ತಾಗಬೇಕು, ಆ ಕ್ಷೇತ್ರಕ್ಕೆ ಬಂದ ನಂತರ ತಾನೇ ಗೊತ್ತಾಗಬೇಕು. ನಾನು ಹೇಳ್ತಿರಂಥದ್ದು 26 ಜನ ಸಂಸದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ DK ಸುರೇಶ್ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಸ್ವತಃ ಹೇಳಿರೋಂಥ ಮಾತಿಗೆ ಹೇಳ್ತಾ ಇದ್ದೀನಿ. ಆ ಕಡೆ ನಿಮಗೆ ನಮ್ಮ ಸಿಂಹ ಅವ್ರು ಹೇಳಿದ ಮಾತು ಕೇಳ್ಕೊಂಡಿದ್ದೀರಿ ಲಾಸ್ಟ್ ವೀಕ್ DK ಸುರೇಶ್ ಅವ್ರ ಬಗ್ಗೆ. ಇವತ್ತಿನ ದಿನ ಮೊನ್ನೆ ನಮ್ಮ ಮಂತ್ರಿಗಳು ಯಾರು BJP ಮಂತ್ರಿ DK ಸುರೇಶ್ ಅವರ ಕೆಲಸದ ಬಗ್ಗೆ ಮೆರಿಟ್ ಇರೋಂಥ ಸಂಸದರು ಅಲ್ಲ, ಇಡೀ ಚರ್ಚೆ ನಾವು ಹೆಚ್ಚಿಗೆ ಅಲ್ಲ. ಇವಾಗ ಆ ಕೋವಿಡ್ ವಿಚಾರದಲ್ಲಿ ಇವಾಗ ನೀವು ಹೇಳಿದ್ರಿ, ಎಲ್ಲ ಯಾರು ಜನಗಳು ಹೇಳಿದಂತ ಮಾತು ರೀ. ನಾನು ಒಬ್ಬ ಡಾಕ್ಟರ್ ಆಗಿದ್ಕೊಂಡು ನನಗೂ ಭಯ ಇತ್ತು. ಯಾವುದೇ ಭಯ ಇಲ್ದಲೆ ಅವತ್ತಿನ ದಿನ ಜನರು ಮನೇಲಿ ಇದ್ದಾಗ ನನ್ನನ್ನು ಸಹ ಹೊರಗಡೆ ತಂದು ಪ್ರತಿಯೊಬ್ರು ಮನೆಗೂ ಹೋಗ್ಬೇಕು, ಅವ್ರ ಜೊತೆ ಕೂತ್ಕೋಬೇಕು, ರೋಗಿಗಳಾದ್ರು ನೀವು ಕೂತ್ಕೊಂಡು ಅವ್ರ ಜೊತೆ ಧೈರ್ಯ ತುಂಬಬೇಕು ಅಂತ ಹೇಳಿ ಬೀದಿಗೆ ನನ್ನಂತರನ್ನ ತಂದಿದ್ರು DK ಸುರೇಶ್ ಅವ್ರಿ. ಮಂಜುನಾಥ್ ಅವರು ಜಯದೇವದಲ್ಲಿ ಕರ್ನಾಟಕಕ್ಕೆ ಮಾಡಿದಂತ ಸೇವೆ ಇವತ್ತಿನ ದಿನ ನೆನೆಸ್ಕೋಬೇಕಾದಂಥದ್ದು. ಅಲ್ಲ, ಮಂಜುನಾಥ್ ಅವರು ಜಯದೇವದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಅದೇ ಟೈಮಲ್ಲಿ. ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಪಾಪ ನಾನು ಹೇಳಲಿಕ್ಕೆ ಹೋಗಲ್ಲ. ಅವರು ಪಾಪ ನಾನು ಅದು ಹೇಳಿದಲ್ಲ, ಅವ್ರಿಗೆ ಅಪಾರವಾದ ಗೌರವ ಇದೆ. 18 ವರ್ಷ ಡೈರೆಕ್ಟರ್ ಆಗಿದ್ರು. ಸರ್ಕಾರದವರು ಸಹ ಅವರಿಗೆ ಎಲ್ಲೋ ಒಂದ್ ಕಡೆ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಅವರ ರಿಟೈರ್ಮೆಂಟ್ ಏಜ್ ಬಿಟ್ಟು ಕೊಟ್ಟಿದ್ದಂಥದ್ದು ಸರ್ಕಾರದವರು ಸಹಾಯ ಮಾಡಿದ್ದಾರೆ. ಅವ್ರಿಗೂ ಸಹ ಬೇರೆಯವ್ರಿಗೂ ಅವಕಾಶ ಕೊಡಬಹುದಾಯ್ತು. ಅಂಥದ್ರಲ್ಲಿ ಕಾಂಗ್ರೆಸ್ ಪ್ರಸ್ತಾಪಿಸಿರುವಂತಹ ಮೂಲ ಮತ್ತು ವಲಸಿಗ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಬೆಳಗಾವಿಯಲ್ಲೂ ಕೂಡ ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದೀವಿ. ಬೆಳಗಾವಿ ಜನ ಏನು ಹೇಳ್ತಾರೆ ನೋಡೋಣ. ಒಂದು ಪಕ್ಷದವರು ನನ್ನ ಮನೆ ಮಗ ಅಂಥೇಳಿ ಅಸ್ತ್ರ ಹಿಡ್ಕೊಂಡು ರಾಮನ ಭಕ್ತನು ನಾನೇ ಅನ್ಕೊಂತ ಇವ್ರು ಹೊಂಟಾರ. ಆಮೇಲೆ ಒಬ್ಬರು ಇದು ಕರ್ಮ ಭೂಮಿ ನಂದೈತಿ ಅಂತ ಹೇಗೆ ಅನ್ಕೊಂತ ಹೊಂಟಾರ. ಖರೇನೆ 20-30 ವರ್ಷ ಮಟ್ಟ ಕಾರ್ಯಕರ್ತರು ದುಡ್ದಾರ. ಇವರು ಮಗ, ಅವ್ವ, ತಂದಿ, ಮಾವ, ಹಳೆಯ ಪಕ್ಷದೊಳಗೆ ಏನೊಬ್ಬರು MLA ಆಗಿರ್ತಾರೆ. ಇವ್ರ ಕುಟುಂಬ ಅಷ್ಟೇ ಬೆಳೆಯುವಂಥ ಒಂದು ವಾತಾವರಣ ಸೃಷ್ಟಿಯಾಗೈತಿ ವಿನಃ ಈ ಪ್ರಾಮಾಣಿಕವಾಗಿ ದುಡ್ದಂಥ ಕಾರ್ಯಕರ್ತರು ಏನದಾರಲ್ಲ 20-30 ವರ್ಷ ಗಂಟಲೆ ಇದ್ದವ್ರ ಇವರು ಬರೀ ದುಡ್ಕೊಂತ ಹೋಗೋದಾಗೈತಿ ಪಕ್ಷದ ಸಂಬಂಧ. ಆದರೆ ಮತ್ತು ಇವರು ವಿಷಬೀಜ ಬಿತ್ತು ಇಲ್ಲಿ ಕಾರ್ಯಕರ್ತರ ಜೋಡಿ ಜಗಳ ಹಚ್ಚಿ ಇಡೀ ನಮ್ಮ ಪ್ರಜೆಗಳಿಗೆ ಮೋಸತನ ಮಾಡುವಂಥ ಒಂದು ರಾಜಕಾರಣ ವಾತಾವರಣ ಸೃಷ್ಟಿಯಾಗೈತಿ.
ಬೆಳಗಾವಿ ಕ್ಷೇತ್ರವು ಕೂಡ ಒಂದು ಬಹಳ ಮಹತ್ವವಾದಂಥ ಕ್ಷೇತ್ರ. ಸೊ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಇವತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ BJPಯ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಇಲ್ಲಿ ಮಾತುಕತೆ ನೋಡ್ತಾ ಇದ್ದೀವಿ. ಒಬ್ಬರು ಮಾವನ ಅಂತಾರೆ, ಇನ್ನೊಬ್ಬರು ನಮಗೆ ಬೆಳಗಾವಿ ನಮಗೇನು ಹೊಸದಲ್ಲ, ನಮ್ಮದೇ ಭೂಮಿ ಅಂತ ಇನ್ನೊಬ್ಬರು ಜಗದೀಶ್ ಶೆಟ್ಟರ್ ಅವರು ಹೇಳ್ತಿದ್ದಾರೆ. ಅದೇ ದುರಂತ ಏನಂದರೆ ಇವರಿಬ್ಬರಿಗೂ ಕೂಡ ಇವತ್ತು ನಿಜವಾದ ಬೆಳಗಾವಿಯ ಬಗ್ಗೆ ಕಾಳಜಿ ಇಲ್ಲ ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೆ ಯಾವುದೇ ಕೂಡ ರಾಜಕೀಯ ಚಿಂತನೆನೇ ಇಲ್ಲ. ಇವತ್ತು ಅವರು ತನ್ನ ತಾಯಿ ಹೆಸರ ಮೇಲೆ ಅಥವಾ ಅವರ ಚಿಕ್ಕಪ್ಪನ ಅವರ ಇದರ ಆಧಾರದ ಮೇಲೆ ಇವತ್ತು ಬೆಳಕಿಗೆ ಬಂದವರು. ಸ್ವಾಭಿಮಾನ ಅನ್ನುವಂಥದ್ದು ಅರ್ಥನೇ ಗುರ್ತಿದ್ದಿಲ್ಲ ಅಂತಂದಮೇಲೆ ಈ ರಾಜಕೀಯ ವ್ಯವಸ್ಥೆಗೆ ನಿಘಂಟುಗಳ ಅರ್ಥ ಗೊತ್ತಿರೋದಿಲ್ಲ. ಅವ್ರವ್ರಿಗೆ ಹೇಗೆ ಬೇಕಾದಾಗ ಅವ್ರವ್ರು ಆ ಅರ್ಥದಲ್ಲಿ ಅವರು ವಾಪರಿಸ್ತಾರೆ. ಈಗ ನೋಡಿ, ಸ್ವಾಭಿಮಾನ ಜಗದೀಶ್ ಶೆಟ್ಟರು ಪರ ಜಿಲ್ಲೆಯವರು, ಆದರೆ ಈ ಜಿಲ್ಲೆಯಲ್ಲೂ ಕೆಲಸ ಮಾಡಿದ್ದಾರೆ ಅನ್ನೋವಂಥದ್ದು ಇರಲಿ. ಅವರು BJP ಅವರು, ಇವರು ಕಾಂಗ್ರೆಸ್ನವರು. ಜಾತಿ ಸಂಬಂಧ ಬಂದಾಗ ಪಕ್ಷ ಪಾರ್ಟಿಗಳನ್ನು ಬಿಟ್ಟು ಎಲ್ಲರೂ ನಮ್ಮವರು. ಇಲೆಕ್ಷನ್ ಬಂದಾಗ ಇವ್ರಿಗೆ ಸ್ವಾರ್ಥ ಸಾಧನೆ ಸಲುವಾಗಿ ಸ್ವಾಭಿಮಾನ ಅಸ್ತ್ರಗಳನ್ನು ಉಪಯೋಗಿಸಿವು. ನನ್ನ ಮಗ ಈ ಜಿಲ್ಲೆಯವನು, ಅವರು ಪರ ಜಿಲ್ಲೆಯವರು ಅಂದರೆ ಓಟ್ ಹಾಕುವಂಥವ್ರು ಮೂರ್ಖರು ಅನ್ನುವಂಥ ಇದರೊಳಗಡೆ ನಮ್ಗೆ ಅರ್ಥ ಆಗ್ತದೆ ಯಾವುದು ಸ್ವಾಭಿಮಾನ, ಯಾವುದು ಸ್ವಾಭಿಮಾನ ಅಲ್ಲ, ಯಾವುದು ಇಲ್ಲಿಯವರು ಯಾರು ಅಲ್ಲ. ಎಸ್, ನಾನು ಭಾಸ್ಕರ್ ರಾವ್ ಅವರನ್ನು ಕೇಳಬೇಕಾದಂಥ ವಿಚಾರ ಇದೆ. ಬೆಳಗಾವಿ ಜನ ಮಾತನಾಡಿದ್ದನ್ನು ನೋಡಿದ್ರಿ, ಒಂದಿಷ್ಟು ಜನರನ್ನ ಮಾತನಾಡಿಸಿದ್ರಿ. ಒಂದು ಪ್ರಶ್ನೆ ಬರುತ್ತೆ, ಈಗ ಮೂಲ ವಲಸಿಗ ಇದೆಲ್ಲವೂ ರಾಜಕೀಯ ಸಿದ್ಧಾಂತ ಆಯಿತು ಅಥವಾ ರಾಜಕೀಯ ಆರೋಪ ಪ್ರತ್ಯಾರೋಪ ಆಯಿತು. ಇದರ ಮಧ್ಯೆ ಅಭ್ಯರ್ಥಿಯ ಆಯ್ಕೆಯ ಮಾನದಂಡದ್ದೇ ಬಹಳ ಮುಖ್ಯ ಆಗುತ್ತೆ. ನೀವು ಸರ್ವೆ ಮಾಡ್ತೀನಿ ಅಂತ ಹೇಳ್ತೀರಿ, ಸರ್ವೆ ಆಗಿದೆ ಅಂತ ಹೇಳ್ತೀರಿ. ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಡಬೇಕು, ಯಾವ ಸರ್ವೆ? ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಲ್ಲಿ ಟಿಕೆಟ್ ಕೊಡಬೇಕು, ಯಾವ ಸರ್ವೆ? ನೀವು ಪ್ರಯೋಗ ಮಾಡ್ತಾ ಇದ್ದೀರಾ ಅಂತ ಜನರ ಮೇಲೆ. ಇಂಥವ್ರನ್ನೇ ಆಯ್ಕೆ ಮಾಡಬೇಕು ನೀವು. ನಿಮ್ಮ ಮುಂದೆ ಈಗ ಆಯ್ಕೆನೇ ಎರಡು, ಜಗದೀಶ್ ಶೆಟ್ಟರು, ಮೃಣಾಲ್ ಹೆಬ್ಬಾಳ್ಕರ್. ಜನರ ಮುಂದೆ ಆಯ್ಕೆಗಳೇ ಇಲ್ವಲ್ಲ. ಸೊ ಇದು ನೀವು ತಂದು ಹಾಕಿರೋ ಪರಿಸ್ಥಿತಿನ ಅಂತ ರಾಜಕೀಯ ಪಕ್ಷಗಳು. ಅಲ್ಲ, ನೀವು ಏನು ಹೇಳಬೇಕು ಅಂತ ಇದ್ದೀರಾ? ನಾನು ಕೇಳ್ತಾ ಇರೋದು, ಈಗ ಒಂದು ಮೂಲ ವಲಸಿಗ ವಿಚಾರ ಆಯ್ತು ಇಲ್ಲಿ. ಸೊ ಆಯ್ಕೆಗಳೇ ಇಲ್ಲದಂತ ಜನರಿಗೆ ಪರಿಸ್ಥಿತಿ ಅಂತ. ನಮ್ಮ ಡಿಬೇಟ್ ಇರೋದು ಮೂಲ ವಲಸಿಗ, ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿ ನನಗೆ. ಯು ಆಸ್ಕ್ ಮಿ ಕ್ವಶನ್ ಆನ್ ದಟ್. ಸರ್ವೆ ಇತ್ಯಾದಿಗಳು ಅದೆಲ್ಲ ಪೊಲಿಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಅದು ಪೊಲಿಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಜನರ ನಾಡಿ ಮಿಡಿತ ಇತ್ಯಾದಿಗಳು ನೋಡುವ. ಯಾವ ನಾಡಿ ಮಿಡಿತ? ಈಗ ಚಿತ್ರದುರ್ಗ, ನಾನು ಮೂಲ ವಲಸಿಗಕ್ಕೆ ಬರ್ತೀನಿ, ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳಗೆ ಟಿಕೆಟ್ ಕೊಡ್ತೀನಿ, ಯಾವ ನಾಡಿ ಮಿಡಿತ? ಮುಖ್ಯ ಕ್ಯಾಂಡಿಡೇಟ್ ಇರೋದಂಥದ್ದು. ಸೊ ಇದೊಂಥರ ಮ್ಯಾಕ್ರೋ ಒಳಗೆ ನೋಡುವಂಥದ್ದು. ಭಾಸ್ಕರ್ ರಾವ್ ಅವರು, ಈಗ ಮೂಲ ವಲಸಿಗಕ್ಕೆ ಬರ್ತೀನಿ ನಾನು. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡೋದು ಯಾವ ನಾಡಿ ಮಿಡಿತ? ನೀವು ಇಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಅಲ್ಲಿ ಯಾರು ಗೆಲ್ಲಿಸ್ಬೇಕು ಅನ್ನೋದ್ ಬಗ್ಗೆ ಒಬ್ಬ ಲೀಡರ್ ಒಬ್ಬ ಡಿಸಿಷನ್ ತಗೊಳ್ತಾ ಇರ್ತಾನೆ. ಯಾರು ಗೆಲ್ಲಬೇಕು, ವೆದರ್ ಇಟ್ ಇಸ್ ಕಾಂಗ್ರೆಸ್ ಆರ್ BJP ಆರ್ JDS, ನನ್ನ ಯಾವ ಕ್ಯಾಂಡಿಡೇಟ್ಗೆ ಹಾಕಿದ್ರೆ ಗೆಲ್ತಾನೆ ಅನ್ನೋದ್ ಬಗ್ಗೆ ಅವ್ರು ನೋಡ್ತಾರೆ ಹೊರತು ಫೀಡ್ಬ್ಯಾಕ್ ತಗೊಳ್ಳೋದು ಬಹಳ ಮುಖ್ಯ. ಫೀಡ್ಬ್ಯಾಕ್ ತಗೊಂಡ ನಂತರ ಒಂದು ಕಡೆ ಎಂಟೈರ್ ಫೀಡ್ಬ್ಯಾಕ್ ಇರುತ್ತೆ, ಇನ್ನೊಂದು ಕಡೆ ಬೇರೆ ಒಂದು ಯಾವುದೋ ಒಂದು. ಭಾಸ್ಕರ್ ರಾವ್ ನನ್ನ ಪ್ರಶ್ನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೇವಲ ಈಗ ಕಾಂಗ್ರೆಸ್ ಅವರು ಪ್ರಸ್ತಾಪ ಮಾಡಿದ್ರಲ್ವಾ ಮೂಲ ವಲಸಿಗ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ರು, ಅದು ಕರೆಕ್ಟ್ ತಾನೇ? ಈಗ ನಾನು ಬೆಂಗಳೂರು ಉತ್ತರಕ್ಕೆ ಕೇಳ್ತಾ ಇದ್ದೀನಿ. ಬೆಂಗಳೂರು ಉತ್ತರದಲ್ಲಿ ನೀವು ಟಿಕೆಟ್ ಕೊಟ್ಟಿರೋ ಶೋಭಾ ಕರಂದ್ಲಾಜೆ ಅವರು ಮಂಗಳೂರಿನವರು, ಉಡುಪಿಗೆ ಬರ್ತಾರೆ, ಉಡುಪಿಯಿಂದ ಬೆಂಗಳೂರು ನಾರ್ತ್. ನೀವು ಕೇಳಿದ್ರೆ ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ಹೇಳ್ತೀರಿ. ಯಾರಿಗೋ ನೀವು ಯಾವ ಕ್ಷೇತ್ರಕ್ಕೂ ಕಟ್ಟಾಕ್ಬಿಡ್ಬಾರ್ದು. ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ಗೆ ನಿಂತ್ಕೊಂಡಿದ್ದಾರೆ, ಕಾರ್ಪೊರೇಟರ್ಗೆ ನಿಂತಿಲ್ಲ. ಶಿ ಇಸ್ ನಾಟ್ ಕಂಟೆಸ್ಟಿಂಗ್ ಕಾರ್ಪೊರೇಟರ್ ಮುನ್ಸಿಪಾಲಿಟಿ ಎಲೆಕ್ಷನ್ ಅಲ್ಲ. ಈ ಮುನ್ಸಿಪಾಲಿಟಿ ಎಲೆಕ್ಷನ್ ಅಲ್ಲಿ ನೀವು ಹೇಳ್ಬೋದು ಹೆಬ್ಬಾಳಿಂದ ಬಂದ್ಬಿಟ್ಟು ಬನಶಂಕರಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ. ನಿಮಗೆ ಸಂವೈಧಾನಿಕವಾಗಿ ಏನೋ ತೊಡಕಿದ್ಯಾ? ಇಲ್ಲ. ಭಾವನಾತ್ಮಕವಾಗಿ ತೊಡಕಿದ್ಯಾ? ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ತೊಡಕೋದು. ನಾನು ಕ್ರಿಯೇಟ್ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವನ್ ನೀವು ಆಸ್ ಅ ಮಾಧ್ಯಮನೂ ಇರಲಿ, ಅವ್ರ ಆಸ್ ಅ ನಮಗೆ ಅದಕ್ಕೆ ಅಪೋಸಿಷನ್ ಇಲ್ಲ. ರಾಹುಲ್ ಗಾಂಧಿ ವಯನಾಡಿಂದ ಮಾಡಲಿ, ಅವ್ರಿಗೆ ಅಲ್ಲಿಂದ ಗೆಲ್ತಾರೆ, ಅಲ್ಲಿರೋ ಜನ ಅವ್ರಿಗೆ ಗೆಲ್ಲಿಸ್ತಾರೋ ಬಿಡ್ತಾರೋ ಅಲ್ಲಿರೋ ಜನರಿಗೆ ಬಿಟ್ಟಿರೋದು. ನೀವು ಔಟ್ಸೈಡರ್ ಅಂತ ಏನು ಎಲ್ಲ ಜನ ಊರು ಬಿಟ್ಟು ಹೋಗಬಾರ್ದು, ಅವ್ರ ಕೇರಿಲೇ ಇರಬೇಕು. ಅವ್ರ ಕೇರಿ ಮೆಂಟಾಲಿಟಿ ಅಂದ್ರೆ ಯಾರು ಎಲ್ಲೂ ಹೋಗ್ಬಿಡ್ಬಾರ್ದು. ವೀಕ್ ಕೇಸಿಗೆ ವಕಾಲತ್ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಹಂಗಿದ್ರೆ ಎಕ್ಸ್ಟ್ರೀಮ್ಲಿ ವೀಕ್ ಅಲ್ಲ, ಮೀನಿಂಗ್ಲೆಸ್, ಫೂಲಿಶ್ ಅಂಡ್ ಸ್ಟುಪಿಡ್ ಕೇಸ್, ಅಂಡ್ ದೇ ಹ್ಯಾವ್ ದೆಮ್ಸೆಲ್ಸ್ ವೈಲೇಟೆಡ್. ಅವ್ರು ಏನು ಅವರು ಆರ್ಗ್ಯುಮೆಂಟ್ ಇಡ್ತಾ ಇದ್ದಾರೆ, ಪಾಪ ಆ ಅಮ್ಮನಿಗಂತೂ ಏನು ಸಂವಿಧಾನ ಏನು ಗೊತ್ತಿಲ್ಲ. ಆ ಅಮ್ಮನಿಗೆ ಸುಮ್ಮನೆ ನನ್ನ ಮಗನ ಓಟ್ ಹಾಕು ಅಂತ ಏನೇನೋ ಭಾವನಾತ್ಮಕವಾಗಿ ಕೇಳ್ಕೊತಾ ಇದ್ದಾರೆ ಅಷ್ಟೇ ಹೊರತು. ಯು ಟೇಕ್ ಎನಿ ಮೆಚ್ಯೂರ್ ಲೀಡರ್. ಎಲ್ಲ ಮಾನ್ಯ ದೇವೇಗೌಡರಿಗೆ ದೇವಿಲಾಲ್ ಅವ್ರ ಕಡೆಯವರು ಹರಿಯಾಣ ಬಂದು ನಿಂತ್ಕೊಳ್ಳಿ ಅಂತ ಕೇಳಿದ್ರು.
ಭಾಸ್ಕರ್ ರಾವ್ ಅವರೇ, leadership is ಸಿದ್ದರಾಮಯ್ಯ different. ಅವರಿಗಿಂತ ಮೆಚೂರ್ ಲೀಡರ್ ಯಾರು? ಅವರೇ ಹೇಳ್ತಾರೆ ಮಂಡ್ಯಕ್ಕೆ ಹೋಗ್ತಿದ್ದಾರೆ ಕುಮಾರಸ್ವಾಮಿ ಅವರು, ಸರಿನಾ ಅಂತ ತುಂಬಾ ಒಳ್ಳೇದು, ಹೋಗ್ಬೇಕು ಅವರು. ಮಂಡ್ಯ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಕೂಡ ಕರೀತಾರೆ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವ್ರಿಗೆ. ಹೋಗಿ ನಿಂತ್ಕೊಂಡ್ರೆ ಏನು ತಪ್ಪಿದೆ ಅಲ್ಲಿಗೆ? ಜನ ಮೆಚ್ಚಿ ಅವ್ರು ಹೇಳ್ತಾರಲ್ಲ, ದಟ್ ಜನ ನಮ್ಗೆ ಕರೆದು ಬಿಟ್ಟಲ್ಲಿ ಓಟ್, ತುಂಬ ಒಳ್ಳೇದು. ಜನ ಅಕಸ್ಮಾತ್ ಸಿದ್ದರಾಮಯ್ಯ ಅವ್ರಿಗೆ ಬಾಗಲಕೋಟ್ ಕರೆ ತುಂಬ ಒಳ್ಳೇದು. ಬಟ್ ಈ ಆರ್ಗ್ಯುಮೆಂಟ್ ಆಫ್ ಕಾಂಗ್ರೆಸ್ ಇದೆ ಇಲ್ಲಾಜಿಕಲ್, ಫೂಲಿಶ್, ಸ್ಟುಪಿಡ್, ಇಗ್ನೋರೆಂಟ್ ಆ್ಯಂಡ್ ಮೋಸ್ಟ್ ಇಮ್ಮೆಚ್ಯೂರ್ ಆಂಟಿ ಕಾನ್ಸ್ಟಿಟ್ಯೂಷನಲ್ ಆರ್ಗ್ಯುಮೆಂಟ್ ಅಮ್ಮ ಹೇಳ್ತಾ ಇದ್ದೆ. ಅಮ್ಮನ್ ಪಾಪ ಹೇಳಿಕೆ ಏನೋ ಮಂತ್ರಿ ಆಗಿದ್ದಾರೆ, ಬಟ್ ಏನ್ ನಾಲೆಜ್ ಗಿಲ್ಲ ಏನಿಲ್ಲ ಅಮ್ಮನ್ಗೆ. ಎಸ್ ಭಾಸ್ಕರ್ ರಾವ್ ಅವರೇ, ಥ್ಯಾಂಕ್ ಯು ಈ ಡಿಬೇಟ್ ನಲ್ಲಿ ಭಾಗವಹಿಸಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.